ನಮಸ್ತೆ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ಕಮ್ ಟ್ಯಾಕ್ಸ್ನಲ್ಲಿ ನಾವು 5 ಹೆಡ್ಗಳನ್ನು ಕಲಿತೀವಿ. ಅವು ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಕ್ಯಾಪಿಟಲ್ ಗೈನ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಆಮೇಲೆ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್, ಅಂದರೆ ಲಾಸ್ ಇದ್ದರೆ ಆ ಲಾಸನ್ನು ಹೇಗೆ ಸೆಟ್ ಆಫ್ ಮಾಡಬೇಕು, ಆ ಲಾಸನ್ನು ಸೆಟ್ ಆಫ್ ಮಾಡೋಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಮುಂದಿನ ಅಸೆಸ್ಮೆಂಟ್ ಇಯರಿಗೆ ಯಾವ ರೀತಿಯಾಗಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅನ್ನೋದನ್ನು ಕಲ್ತಿರ್ತೀವಿ. ಅದರೊಟ್ಟಿಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಯಾವುದೆಲ್ಲ ಡಿಡಕ್ಷನನ್ನು ಪಡಿಬೋದು, ಡೊನೇಷನ್ ಕೊಟ್ಟಾಗ ಡಿಡಕ್ಷನನ್ನು ಯಾವ ರೀತಿ ಪಡಿಬೋದು, ಅದರಿಂದ ನಮ್ಮ ಟ್ಯಾಕ್ಸ್ ಲಯಬಿಲಿಟಿನ ಹೇಗೆ ಕಮ್ಮಿ ಮಾಡ್ಕೋಬೋದು ಅಂತ ಹೇಳಿ ಕಲ್ತಿರ್ತೀವಿ. ಇದಾದ ಮೇಲೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದರೆ 5 ಹೆಡ್ಗಳಲ್ಲಿ ಇನ್ಕಮ್ ಇದ್ದರೆ ಎಲ್ಲ ಇನ್ಕಮನ್ನು ತಗೊಂಡು ಡಿಡಕ್ಷನನ್ನು ಕೊಟ್ಟು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋದನ್ನು ಕಲಿತೀವಿ. ನಂತರ ಟೋಟಲ್ ಇನ್ಕಮ್ ಆದಮೇಲೆ ಆ ಟೋಟಲ್ ಇನ್ಕಮ್ಗೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಹೇಳಿ ಕಲಿತೀವಿ. ಈ ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತಲೂ ಕಲಿತಾದ್ಮೇಲೆ, ಅಂದರೆ ಟ್ಯಾಕ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅನ್ನೋದನ್ನು ನಾವು ಕಲಿತಾದ್ಮೇಲೆ ನಮ್ಮ ಇನ್ಕಮ್ ಡೀಟೇಲ್ಸ್ ಏನಿರುತ್ತೆ, ಟ್ಯಾಕ್ಸ್ ಡೀಟೇಲ್ ಏನಿರುತ್ತೆ, ಈ ಡೀಟೇಲ್ಸ್ಗಳನ್ನ, ಈ ಇನ್ಫಾರ್ಮೇಷನನ್ನು ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡಬೇಕು. ಅದನ್ನು ನಾವು IT ರಿಟರ್ನ್ಸ್ ಅಂತ ಹೇಳಿ ಕರಿತೀವಿ. ಇವತ್ತು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದೇ ಅಸೆಸ್ಮೆಂಟ್ ಪ್ರೊಸೀಜರ್. ಈ ಅಸೆಸ್ಮೆಂಟ್ ಪ್ರೊಸೀಜರ್ನಲ್ಲಿ ಅದರೊಟ್ಟಿಗೆ ಪಾನ್, ಪರ್ಮನೆಂಟ್ ಅಕೌಂಟ್ ನಂಬರ್, ಟ್ಯಾನ್, ಟ್ಯಾಕ್ಸ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ ಮತ್ತು ITR ಫಾರ್ಮ್ಸ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ಸ್, ಚಲನ್ಸ್, ನಾವು ಗೌರ್ಮೆಂಟ್ಗೆ ಟ್ಯಾಕ್ಸನ್ನು ಕಟ್ಟೋದಕ್ಕೆ ಯಾವುದೆಲ್ಲ ಚಾನಲ್ ಇದೆ, ಹಾಗೂ ಇದೆಲ್ಲ ಆದಮೇಲೆ ಗೌರ್ಮೆಂಟಿಗೆ ರಿಪೋರ್ಟ್ ಮಾಡುವಂತಹ ಸಿಸ್ಟಮ್, ಗೌರ್ಮೆಂಟ್ ಅಂತ ಹೇಳಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರಿಪೋರ್ಟ್ ಮಾಡುವ ಸಿಸ್ಟಮ್ ಏನಿದೆ, ಇ ಫೈಲಿಂಗ್ ಏನಿದೆ, ಆ ಇ ಫೈಲಿಂಗ್ ಪ್ರೊಸೀಜರ್ ಏನು ಅಂಥೇಳಿ ಇವತ್ತು ನಾವು ಇದರಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಪರ್ಮನೆಂಟ್ ಅಕೌಂಟ್ ನಂಬರ್ ಬಗ್ಗೆ ತಿಳ್ಕೊಳ್ಳೋಣ. ಪರ್ಮನೆಂಟ್ ಅಕೌಂಟ್ ನಂಬರನ್ನು ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡಿ ಈ ಅಕೌಂಟ್ ನಂಬರನ್ನು ಪಡಿಬೇಕು. ಈ ಪರ್ಮನೆಂಟ್ ಅಕೌಂಟ್ ನಂಬರು 10 ಡಿಜಿಟಿನ ಆಲ್ಫಾ ನ್ಯೂಮೆರಿಕ್ ಅಂತ ಹೇಳಿದರೆ ಅಲ್ಲಿ ಆಲ್ಫಾಬೆಟ್ಸು ಇರುತ್ತೆ, ನಂಬರ್ಸ್ ಇರುತ್ತೆ. 10 ಡಿಜಿಟಿನ ಒಂದು ನಂಬರನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೊಡುತ್ತೆ. ಅದು ಒಂದು ಕಾರ್ಡ್ ಇದ್ದಂಗೆ ಇರುತ್ತೆ. ಕಾರ್ಡ್ ಅಂತ ಹೇಳಿದರೆ ATM ಕಾರ್ಡ್ ಥರ, ನಾವೇನು ATM ಕಾರ್ಡನ್ನು ನೋಡಿರ್ತೀವೋ ಆ ರೀತಿಯ ಒಂದು ಕಾರ್ಡನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನಮಗೆ ಕೊಡುತ್ತೆ. ಅದ್ರ ಮೇಲೆ ಫೋಟೋ ಇರುತ್ತೆ, ನಮ್ಮ ಹೆಸರು ಇರುತ್ತೆ, ನಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಅದರೊಟ್ಟಿಗೆ ನಮ್ಮ ಸಿಗ್ನೇಚರ್ ಇರುತ್ತೆ, ಅದರೊಟ್ಟಿಗೆ ನಿಮಗೆ ಅಲಾಟ್ ಮಾಡಿರುವಂತಹ ಪರ್ಮನೆಂಟ್ ಅಕೌಂಟ್ ನಂಬರ್ ಇರುತ್ತೆ. ಇದು ಒಮ್ಮೆ ನೀವು ತಗೊಂಡ್ರೆ ಲೈಫ್ ಲಾಂಗ್ ಯಾವತ್ತೂ ನಿಮಗೆ ಇದೇ ನಂಬರನ್ನು ಇಟ್ಕೋಬೇಕಾಗಿರುತ್ತೆ. ಇದನ್ನು ಎಲ್ಲ ಟ್ಯಾಕ್ಸ್ ಪೇಯರ್ಸು ತಗೊಳ್ಳೇಬೇಕು. ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅವರು ಕಂಪಲ್ಸರಿಯಾಗಿ ತಗೊಂಡಿರಬೇಕಾಗತ್ತೆ. ಯಾಕೆ ತಗೋಬೇಕು ಅಂತ ಹೇಳಿದರೆ, ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಯಾವುದೇ ಕರೆಸ್ಪಾಂಡೆನ್ಸನ್ನು ಮಾಡುವಾಗ, ಇಮೇಲನ್ನು ಮಾಡುವಾಗ, ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡುವಾಗ, ಇನ್ಕಮ್ ಟ್ಯಾಕ್ಸ್ ಒಟ್ಟಿಗೆ ಯಾವುದೇ ರೀತಿಯ ಸಂಪರ್ಕಕ್ಕೆ ಹೋಗಬೇಕು ಅಂತ ಹೇಳಿದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಆ ಎಲ್ಲ ಸಂದರ್ಭದಲ್ಲಿಯೂ ಪಾನ್ ನಂಬರನ್ನು, ಪರ್ಮನೆಂಟ್ ಅಕೌಂಟ್ ನಂಬರನ್ನು ಕೋಟ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಪರ್ಮನೆಂಟ್ ಅಕೌಂಟ್ ನಂಬರನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡಿ ತಗೋಬೇಕು. ಫೈನಲ್ ಇಯರ್ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು, ತಾವು ಇಲ್ಲಿ ತನಕನೂ ಪರ್ಮನೆಂಟ್ ಅಕೌಂಟ್ ನಂಬರನ್ನು ತಗೊಂಡಿಲ್ಲ ಅಂತಾದರೆ ದಯವಿಟ್ಟು ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ತುಂಬ ಈಸಿಯಾಗಿ ಪರ್ಮನೆಂಟ್ ಅಕೌಂಟ್ ನಂಬರನ್ನು ತಗೋಬೋದು. ಅಪ್ಲೈ ಮಾಡಿ ಪರ್ಮನೆಂಟ್ ಅಕೌಂಟ್ ನಂಬರನ್ನು ತಗೊಳ್ಳಿ. ಯಾಕೆ ಈ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ನಿಮ್ಮ ಡಿಗ್ರಿ ಮುಗಿದು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಯಾವುದೋ ಒಂದು ಕಂಪ್ನಿಯಲ್ಲಿ ನೀವು ಜಾಬ್ಗೆ ಹೋದಾಗ ನಿಮ್ಮ ಫಸ್ಟ್ ಡೇ ಜಾಬಿಗೆ ರಿಪೋರ್ಟ್ ಮಾಡುವಾಗಲೇ ನಿಮ್ಮ ಹತ್ರ ಪರ್ಮನೆಂಟ್ ಅಕೌಂಟ್ ನಂಬರನ್ನು ನಿಮ್ಮ ಎಂಪ್ಲಾಯರು ಕೇಳ್ತಾರೆ. ಹಾಗಾಗಿ ನಿಮ್ಮ ಹತ್ರ ಪರ್ಮನೆಂಟ್ ಅಕೌಂಟ್ ನಂಬರು ಇರಬೇಕು. ಪರ್ಮನೆಂಟ್ ಅಕೌಂಟ್ ನಂಬರ್ ತಗೊಂಡ ತಕ್ಷಣ ಟ್ಯಾಕ್ಸ್ ಕಟ್ಟಬೇಕು ಅಂತ ಇಲ್ಲ. ಪರ್ಮನೆಂಟ್ ಅಕೌಂಟ್ ನಂಬರನ್ನು ಯಾರು ಬೇಕಾದರೂ ತಗೋಬೋದು. ಈವನ್ ಮೈನರ್, ಸಣ್ಣವರನ್ನು, 18 ವರ್ಷ ಆಗದೇ ಇರೋರನ್ನು ಪರ್ಮನೆಂಟ್ ಅಕೌಂಟ್ ನಂಬರ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಯಾರಿನ್ನೂ ಪರ್ಮನೆಂಟ್ ಅಕೌಂಟ್ ನಂಬರನ್ನು ತಗೊಂಡಿಲ್ಲ ಅವರೆಲ್ಲ ತಗೊಳ್ಳಿ ಅಂತ ಇದರೊಟ್ಟಿಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಪರ್ಮನೆಂಟ್ ಅಕೌಂಟ್ ನಂಬರನ್ನು ಯಾರು ಕಂಪಲ್ಸರಿಯಾಗಿ ತಗೊಳ್ಳೇಬೇಕು ಅಂಥೇಳಿ
ಅವಾಗಲೇ ಹೇಳಿದ್ದೆ. ಅದರಲ್ಲಿ ಮೊದಲನೇದೇನಪ್ಪ ಅಂತ ಹೇಳಿದ್ರೆ, ಯಾರ ಇನ್ಕಮ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಇದೆ, ಈಗ 2.5 ಲಕ್ಷಕ್ಕಿಂತ ಜಾಸ್ತಿ ಇರೋರು ಪರ್ಮನೆಂಟ್ ಅಕೌಂಟ್ ನಂಬರನ್ನು ತಗೊಳ್ಳೇಬೇಕು. ಮತ್ತೆ ಯಾರು ಬೇರೆಯವ್ರ ಪರವಾಗಿ ಟ್ಯಾಕ್ಸನ್ನು ಕಟ್ತಾ ಇರ್ತಾರೆ, ಯಾವ ಬಿಸ್ನೆಸ್ ಮೆನ್ ಅಥವಾ ಪ್ರೊಫೆಷನಲ್ಸ್ ಸೇಲ್ಸ್ ಟರ್ನ್ ಓವರು 5 ಲಕ್ಷಕ್ಕಿಂತ ಜಾಸ್ತಿ ಇದೆ, ಚಾರಿಟೇಬಲ್ ಟ್ರಸ್ಟು, ಎಂಪ್ಲಾಯರು, ಎಕ್ಸ್ಪೋರ್ಟರ್ ಮತ್ತು ಇಂಪೋರ್ಟರು, ಯಾರು ಸೆಂಟ್ರಲ್ ಎಕ್ಸೈಸ್ ರೂಲ್ಸ್ ಅಂಡರಲ್ಲಿ ಬರ್ತಾರೆ ಅವರು, ಸೇಲ್ಸ್ ಟ್ಯಾಕ್ಸ್ ರೂಲ್ಸ್ ಅಂಡರಲ್ಲಿ ಬರ್ತಾರೆ ಅವರು, ಇವರೆಲ್ಲರೂ ಕಂಪಲ್ಸರಿಯಾಗಿ ಪರ್ಮನೆಂಟ್ ಅಕೌಂಟ್ ನಂಬರನ್ನು ಪಡ್ಕೊಳ್ಳೇಬೇಕು. ಒಂದು. ಹಾಗಾದರೆ ಪರ್ಮನೆಂಟ್ ಅಕೌಂಟ್ ನಂಬರನ್ನು ನಾವು ಎಲ್ಲೆಲ್ಲಿ ಕೋಟ್ ಮಾಡಬೇಕು, ಎಲ್ಲೆಲ್ಲಿ ಕೋಟ್ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲಿ ನಾವು ಇದನ್ನು ಮೆನ್ಷನ್ ಮಾಡಲೇಬೇಕಾಗತ್ತಪ್ಪ ಅಂತ ಹೇಳಿದ್ರೆ, ಒಂದು ಕಡೆ ನೀವು ಎಲ್ಲಿ ಇಮ್ಮೂವೇಬಲ್ ಪ್ರಾಪರ್ಟಿ ಆಸ್ತಿಯನ್ನು 10 ಲಕ್ಷಕ್ಕಿಂತ ಜಾಸ್ತಿ ಇರುವ ಆಸ್ತಿಯನ್ನು ಪರ್ಚೇಸ್ ಮಾಡಿದಾಗ ಅಥವಾ ಸೇಲ್ ಮಾಡಿದಾಗ, ಯಾವುದೇ ಮೋಟಾರ್ ವೆಹಿಕಲ್ಸ್ ಅಂದರೆ 2 ವೀಲರ್ಸನ್ನು ಬಿಟ್ಟು ಸೇಲ್ ಮಾಡಿದಾಗ ಪರ್ಚೇಸ್ ಮಾಡಿದಾಗ ಅದರ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ, ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡುವಾಗ, ಹೋಟೆಲ್ ಅಥವಾ ರೆಸ್ಟೋರೆಂಟ್ಗಳ ಬಿಲ್ಲು 50 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ, ಪೋಸ್ಟ್ ಆಫೀಸಲ್ಲಿ ನೀವು 50,000ಕ್ಕಿಂತ ಜಾಸ್ತಿ ಅಮೌಂಟನ್ನು ಡೆಪಾಸಿಟ್ ಮಾಡ್ತೀರಾದರೆ, ನೀವು 1 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟಿನ ಸೆಕ್ಯೂರಿಟೀಸನ್ನು ಸೇಲ್ ಮಾಡ್ತೀರಾದರೆ ಅಥವಾ ಪರ್ಚೇಸ್ ಮಾಡ್ತೀರಾದರೆ, ಇನ್ನೊಂದು ಭಾಳ ಇಂಪಾರ್ಟೆಂಟು, ನೀವು ಯಾವುದೇ ಬ್ಯಾಂಕಲ್ಲಿ 50,000 ಅಮೌಂಟ್ಗಿಂತ ಜಾಸ್ತಿ ಅಮೌಂಟನ್ನು ಡೆಪಾಸಿಟ್ ಮಾಡ್ತೀರಾದರೆ, ಕ್ರೆಡಿಟ್ ಕಾರ್ಡನ್ನು ಒಂದು ಬ್ಯಾಂಕಿಂದ ತಗೊತೀರಾದರೆ 50,000ಕ್ಕಿಂತ ಜಾಸ್ತಿ ಇರುವಂತಹ RBI ಬಾಂಡ್ಸು, ಡಿಬೆಂಚರ್ ಬಾಂಡ್ಸು, ಮ್ಯೂಚುವಲ್ ಫಂಡ್ಸ್ ಯೂನಿಟ್ಸನ್ನು ಪರ್ಚೇಸ್ ಮಾಡ್ತೀರಾದರೆ, 50,000ಕ್ಕಿಂತ ಜಾಸ್ತಿ ಇರುವಂತಹ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ತೀರಾದರೆ, ಇದೆಲ್ಲ ಸಂದರ್ಭಗಳಲ್ಲೂ ನೀವು ಏನು ಮಾಡಬೇಕು, ಪಾನನ್ನು ಪರ್ಮನೆಂಟ್ ಅಕೌಂಟ್ ನಂಬರನ್ನು ಏನು ಮಾಡಬೇಕಾಗಿರುತ್ತೆ, ಕೋಟ್ ಮಾಡಬೇಕಾಗತ್ತೆ. ಅಲ್ಲಿ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ನೋಡಿ, ನೀವು ಪರ್ಮನೆಂಟ್ ಅಕೌಂಟ್ ನಂಬರನ್ನು ತಗೊಳೋದು ಬರೀ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡೋದಕ್ಕೆ ಮಾತ್ರ ಅಲ್ಲ, ಇಷ್ಟೆಲ್ಲ ಉಪಯೋಗಕ್ಕೆ ನಿಮಗೆ ಬೇಕೇ ಬೇಕಾಗಿದೆ. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿ ಪಾನ್ ಅಥವಾ ಪರ್ಮನೆಂಟ್ ಅಕೌಂಟ್ ನಂಬರನ್ನು ಪಡ್ಕೋಬೇಕು. ಸೊ ಈಗ ನಿಮಗೆ ಪರ್ಮನೆಂಟ್ ಅಕೌಂಟ್ ನಂಬರ್ ಬಗ್ಗೆ ಮಾಹಿತಿ ಸಿಕ್ತು, ಕ್ಲಿಯರ್ ಆಗಿದೆ. ಮುಂದೆ ಹೋಗೋಣ. ಮುಂದೆ ಏನಪ್ಪ ಅಂತ ಹೇಳಿದ್ರೆ, ಟೈಪ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್. ಇದನ್ನ ಕೈಂಡ್ಸ್ ಆಫ್ ಅಸೆಸ್ಮೆಂಟ್ ಅಥವಾ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಅಂತಲೂ ಕರಿತೀವಿ. ಇಲ್ಲಿರುವ ಟೈಪ್ಸನ್ನು ಅರ್ಥ ಮಾಡ್ಕೊಳೋದಕ್ಕಿಂತ ಮೊದಲೇ ನಾವು ಒಂದು 3 ಟರ್ಮ್ಸನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಪರ್ಸನ್ ಅಂದರೆ ಯಾರು, ಅಸೆಸ್ಸಿ ಅಂದರೆ ಯಾರು, ಇನ್ನೊಂದು ಅಸೆಸ್ಮೆಂಟ್ ಅಂದರೆ ಏನು ಅಂಥೇಳಿ. ಪರ್ಸನ್ ಅಂದರೆ ಯಾರು? ನಾವು ಮಾಮೂಲಿಯಾಗಿ ಯೋಚನೆ ಮಾಡಿದಾಗ ಪರ್ಸನ್ ಅಂದರೆ ನೀವು ಮತ್ತು ನಾನು ಏನು ಪರ್ಸನ್ ಅಂತ ಹೇಳ್ತೀವಿ. ಹಾಗಲ್ಲ. ಇನ್ಕಮ್ ಟ್ಯಾಕ್ಸಲ್ಲಿ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ಇನ್ಕಮ್ ಟ್ಯಾಕ್ಸ್ ಕಾನೂನು ಪ್ರಕಾರ ಪರ್ಸನ್ ಅಂತ ಹೇಳಿದರೆ ಯಾರನ್ನೆಲ್ಲ ಹೇಳುತ್ತೆ ಅಂತ ಹೇಳಿದ್ರೆ, ಎಲ್ಲ ಇಂಡಿವಿಜುವಲ್ಸು ಅಂದರೆ ನೀವು ಮತ್ತು ನಾನು ಎಲ್ಲರೂ, ಅದರೊಟ್ಟಿಗೆ HUF ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಪಾರ್ಟ್ನರ್ಶಿಪ್ ಫರ್ಮು, ಕಂಪೆನಿ, ಅಸೋಸಿಯೇಷನ್ ಆಫ್ ಪರ್ಸನ್ಸು, ಬಾಡಿ ಆಫ್ ಇಂಡಿವಿಜುವಲ್ಸು, ಇವರೆಲ್ಲರನ್ನು ಪರ್ಸನ್ ಅಂತ ಯಾರು ಕರೆದಿದ್ದು? ಇನ್ಕಮ್ ಟ್ಯಾಕ್ಸ್ ಕರೆದಿದೆ. ಹಾಗಾದ್ರೆ ಅಸೆಸ್ಸಿ ಅಂದ್ರೆ ಯಾರು? ಅಸೆಸ್ಸಿ ಅಂತ ಹೇಳಿದ್ರೆ ದ ಪರ್ಸನ್ ಹೂ ಇಸ್ ಲಯಬಲ್ ಟು ಪೇ ಟ್ಯಾಕ್ಸ್. ಯಾರು ಟ್ಯಾಕ್ಸ್ ಕಟ್ಟಬೇಕು? ಯಾರು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ, ಯಾರಿಗೆ ಟ್ಯಾಕ್ಸೇಬಲ್ ಇನ್ಕಮ್ ಇರುತ್ತೋ. ಟ್ಯಾಕ್ಸೇಬಲ್ ಇನ್ಕಮ್ ಅಂತ ಹೇಳಿದ್ರೆ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಅಮೌಂಟ್ ಇದೆ ಅಂತ ಹೇಳಿದ್ರೆ ಅದನ್ನ ಏನಾಯ್ತು? ಟ್ಯಾಕ್ಸೇಬಲ್ ಇನ್ಕಮ್ ಅಂತ ಆಯ್ತು. ಹಾಗಾಗಿ ಯಾರು ಟ್ಯಾಕ್ಸ್ ಕಟ್ಟಬೇಕು, ಯಾರು ಟ್ಯಾಕ್ಸ್ ಕಟ್ತಾ ಇರ್ತಾನೋ ಅವನನ್ನ ನಾವೇನಂತ ಕರಿತೀವಿ? ಅಸೆಸ್ಸಿ ಅಂತ ಕರಿತೀವಿ. ಈಗ ನೀವು ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ನೀವು ಪರ್ಸನ್ ಆಗ್ತೀರಿ, ನೀವು ಅಸೆಸ್ಸಿ ಆಗಲ್ಲ. ಆದ್ರೆ ನಾನು ಪರ್ಸನ್ನು ಆಗ್ತೀನಿ, ಅಸೆಸ್ಸಿನೂ ಆಗ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಎದುರಿಗೆ ನಾನು ಪರ್ಸನ್ ಹೌದು, ಮತ್ತು ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನನ್ನ ಹತ್ರ ಟ್ಯಾಕ್ಸೇಬಲ್ ಇನ್ಕಮ್ ಇದೆ. ಹಾಗಾಗಿ ನಾನು ಏನಾಗ್ತೀನಪ್ಪ ಅಂತ ಹೇಳಿದ್ರೆ ಅಸೆಸ್ಸಿನೂ ಆಗ್ತೀನಿ. ಇನ್ನೊಂದು ಟರ್ಮ್ ಏನು ಅಂತ ಹೇಳಿದ್ರೆ ದಟ್ ಈಸ್ ಅಸೆಸ್ಮೆಂಟ್. ಏನು ಅಸೆಸ್ಮೆಂಟ್ ಅಂದ್ರೆ, ಈ ಅಸೆಸ್ಮೆಂಟ್ ಅಲ್ಲಿ 2 ಟರ್ಮು ಅಂದ್ರೆ 2 ಕೆಲಸವನ್ನ ನಾವಿಲ್ಲಿ ಮಾಡಕ್ಕಿರತ್ತೆ. ಏನದು ಅಂತ ಹೇಳಿದ್ರೆ, ಒಂದನೇದು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು. ಇನ್ನೊಂದು ಡಿಟರ್ಮಿನೇಷನ್ ಆಫ್ ಟೋಟಲ್ ಟ್ಯಾಕ್ಸ್ ಪೇಯಬಲ್. ವೆರಿ ಸಿಂಪಲ್. ಅಸೆಸ್ಮೆಂಟ್ ಅಂದ್ರೆ 2 ಕೆಲಸ. ಒಂದು, ಒಬ್ಬನ
ಟೋಟಲ್ ಇನ್ಕಮ್ ಎಷ್ಟು ಅಂತ ಲೆಕ್ಕ ಹಾಕೋದು. ಆ ಇನ್ಕಮ್ ಎಷ್ಟು ಅಂತ ಲೆಕ್ಕ ಹಾಕಿರೋದಕ್ಕೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಕಂಡುಹಿಡಿತೀವಿ. ಅದನ್ನ ನಾವೇನಂತ ಕರಿತೀವಿ, ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಈಗ 3 ಟರ್ಮ್ಸ್ ನಮಗೆ ಗೊತ್ತಾಗಿದೆ, ಒಂದು ಪರ್ಸನ್, ಅಸೆಸಿ ಮತ್ತೆ ಅಸೆಸ್ಮೆಂಟ್. ಯಾಕೆ ಇದನ್ನ ಮೊದಲನೇ ಹೇಳ್ಕೊಂಡೆ ಅಂದ್ರೆ ಈ ಟರ್ಮ್ಸ್ಗಳು ಬಂದಾಗ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿ. ಇಲ್ಲಿ ಟೈಪ್ಸ್ ಆಫ್ ಅಸೆಸ್ಮೆಂಟ್ ಅಲ್ಲಿ 4 ರೀತಿಯ ಟೈಪ್ಸ್ ಇದೆ. ಒಂದು ಸೆಲ್ಫ್ ಅಸೆಸ್ಮೆಂಟ್, ಸಮ್ಮರಿ ಅಸೆಸ್ಮೆಂಟ್ ಅಥವಾ ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್. ಥರ್ಡ್ ಒನ್ ರೆಗ್ಯುಲರ್ ಅಸೆಸ್ಮೆಂಟ್ ಬೈ ಅಸೆಸಿಂಗ್ ಆಫೀಸರ್, ಅದರಲ್ಲಿ ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ಎವಿಡೆನ್ಸ್, ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್, ಇನ್ನೊಂದು ರೀ ಅಸೆಸ್ಮೆಂಟ್. ಈಗ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಒಬ್ಬ ಅಸೆಸಿ ಅಂತ ಹೇಳಿದ್ರೆ ಅವಾಗಲೇ ಹೇಳಿದೆ ಟ್ಯಾಕ್ಸ್ ಪೇಯರ್, ಟ್ಯಾಕ್ಸೇಬಲ್ ಇನ್ಕಮ್ ಅನ್ನ ಹೊಂದಿರುವವರು. ಇವರು ತನಗೆ ಪ್ರೀವಿಯಸ್ ಇಯರ್ ಅಲ್ಲಿ ತನ್ನ ಇನ್ಕಮ್ ಎಷ್ಟಿದೆ ಅಂತ ಹೇಳಿ ತಾವೇ ಲೆಕ್ಕ ಹಾಕೊಂಡು ಆ ಇನ್ಕಮ್ಗೆ ಇಷ್ಟು ಟ್ಯಾಕ್ಸ್ ಬರ್ಬೋದು ಅಂತ ಹೇಳಿ ತನ್ನ ಇನ್ಕಮ್ ಇಂದನೇ TDS ಅನ್ನ ಮಾಡಿಸ್ತಾ ಇರ್ತಾರೆ. TDS ಅಂತ ಹೇಳಿದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್. ಸೊ ಪ್ರತಿ ತಿಂಗಳು ಸ್ಯಾಲ್ರಿ ತಗೊಳೋರಾದ್ರೆ ಪ್ರತಿ ತಿಂಗಳು ತನ್ನ ಸ್ಯಾಲ್ರಿಯಿಂದ ಇಷ್ಟು ಸ್ಯಾಲ್ರಿಯನ್ನ ಕಟ್ ಮಾಡಿಸಿ ಅದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೋಗೋ ತರ ಮಾಡಿರ್ತಾರೆ. ಅದನ್ನ ನಾವೇನಂತ ಕರಿತೀವಿ, TDS ಅಂತ ಹೇಳಿರ್ತೀವಿ. ಅದನ್ನ ಮಾಡಿರ್ತಾರೆ. ಇನ್ನ ಬೇರೆಯವರು ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಕಟ್ಟಿರ್ತಾರೆ. ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಆ ವರ್ಷ ಮುಗಿಯೋದಕ್ಕಿಂತ ಮೊದಲೇನೆ ಏನ್ ಮಾಡಿರ್ತಾರೆ, ನಮ್ಮ ಇನ್ಕಮ್ ಜಾಸ್ತಿ ಇದೆ, ನಾನು ಟ್ಯಾಕ್ಸ್ ಕಟ್ಟೋದಕ್ಕೆ ನನಗೆ ಬರುತ್ತೆ ಅಂದ್ಕೊಂಡು ತಾನೇ ಏನ್ ಮಾಡ್ತಿರ್ತಾನೆ, ಟ್ಯಾಕ್ಸ್ ಅನ್ನ ಕಟ್ತಾ ಇರ್ತಾರೆ. ಇದು ಟ್ಯಾಕ್ಸ್ TDS ಅನ್ನ ಮಾಡಿಸಿದ್ದಾರೆ, ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ, ಎಲ್ಲ ಆಗಿದೆ. ಆ ಪ್ರೀವಿಯಸ್ ಇಯರ್ ಮುಗಿತಿದ್ದಾಗೆ ನಂಗೆ ಇನ್ನೂ ಅವ್ರ ಇನ್ಕಮ್ ಅನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅವಾಗ ಅನಿಸ್ತತೆ, ನಾನೇನು ಟ್ಯಾಕ್ಸ್ ಅನ್ನ ಗೌರ್ಮೆಂಟಿಗೆ ಕಟ್ಟಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಪೇ ಮಾಡಿದ್ದೀನಿ, ಅದಿನ್ನೂ ಸಾಕಾಗಿಲ್ಲ, ನಾನು ಇನ್ನೂ ಸ್ವಲ್ಪ ಟ್ಯಾಕ್ಸ್ ಕಟ್ಟೋದಕ್ಕಿದೆ ಅಂತೇಳಿ ಇವರೇ ತಮ್ಮ ಇನ್ಕಮ್ ಅನ್ನ ಲೆಕ್ಕ ಹಾಕೊಂಡು ಟ್ಯಾಕ್ಸ್ ಅನ್ನ ಲೆಕ್ಕ ಹಾಕೊಂಡು ಬಿಫೋರ್ ಫೈಲಿಂಗ್ ದ ರಿಟರ್ನ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರಿಪೋರ್ಟ್ ಮಾಡಬೇಕು, ರಿಟರ್ನ್ಸ್ ಅನ್ನ ಫೈಲ್ ಮಾಡಬೇಕು. ಅದಕ್ಕೊಂದು ಡೇಟ್ ಇರುತ್ತೆ. ಆ ಡೇಟ್ ಯಾವ್ದಪ್ಪ ಅಂದ್ರೆ ಎಲ್ಲ ಇಂಡಿವಿಜುವಲ್ಸಿಗೆ ಜುಲೈ 31 ಲಾಸ್ಟ್ ಡೇಟ್. ಎವ್ರಿ ಇಯರ್ ಯಾವುದು, ಜುಲೈ 31 ಲಾಸ್ಟ್ ಡೇಟ್. ಯಾಕೆ ಅಂತ ಹೇಳಿದ್ರೆ ಆ ಪ್ರೀವಿಯಸ್ ಇಯರ್ ಯಾವಾಗ ಕ್ಲೋಸ್ ಆಗಿರುತ್ತೆ, 31 ಮಾರ್ಚ್ಗೆ ಕ್ಲೋಸ್ ಆಗಿರುತ್ತೆ. ಜುಲೈ 31 ಒಳಗಡೆ ಪ್ರೀವಿಯಸ್ ಇಯರ್ನ ಎಲ್ಲ ಡೀಟೇಲ್ಸ್ ಅನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಆ ಜುಲೈ 31 ಒಳಗಡೆ ಇವ್ರು ಏನ್ ಮಾಡಿದ್ದಾರೆ, ನಾನು ಆವಾಗಲೇ ಹೇಳ್ದಂಗೆ, ಸೊ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಎಕ್ಸ್ಟ್ರಾ ಟ್ಯಾಕ್ಸ್ ಇನ್ನೂ ಏನು ಕಟ್ಟೋದಕ್ಕಿದೆ ಅದನ್ನ ಇವರೇ ಹೋಗಿ ಟ್ಯಾಕ್ಸ್ ಅನ್ನ ಏನ್ ಮಾಡಿದ್ದಾರೆ, ಪೇ ಮಾಡಿದ್ದಾರೆ. ಇದನ್ನ ನಾವು ಏನಂತ ಕರೆದ್ವಿ ಅಂತ ಹೇಳಿದ್ರೆ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳಿ ಕರೆದಿದ್ದೀವಿ. ಅಂದ್ರೆ ಇಲ್ಲಿ ಯಾಕಿದು ಸೆಲ್ಫ್ ಅಸೆಸ್ಮೆಂಟ್, ಅವಾಗಲೇ ಅಸೆಸ್ಮೆಂಟ್ ಅಂದ್ರೆ ಮೀನಿಂಗ್ ಅನ್ನು ಹೇಳಿದ್ದೀನಿ. ಇಲ್ಲಿ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ಸೆಲ್ಫ್, ತಾನೇ ತನ್ನ ಇನ್ಕಮ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾನೆ, ತನ್ನ ಟ್ಯಾಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾನೆ, ಟ್ಯಾಕ್ಸ್ ಅನ್ನ ಕಟ್ತಾ ಇದ್ಮೇಲೆ ಗೊತ್ತಾಯ್ತು ಇನ್ನೂ ಸ್ವಲ್ಪ ಟ್ಯಾಕ್ಸ್ ಕಟ್ಟಾಕಿದೆ ಅಂತ ಹೇಳಿ ಆ ಟ್ಯಾಕ್ಸ್ ಅನ್ನು ಕಟ್ಟಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ತನ್ನ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ, ಸಬ್ಮಿಟ್ ಮಾಡಿದ್ದಾರೆ. ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅರ್ಥ ಆಗ್ತಿದೆಯಾ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ಏನು ಅಂತ? ಗುಡ್. ಈಗ ಸಮ್ಮರಿ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಒಬ್ಬ ಅಸೆಸಿ ತನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ನೋಡಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸಿನ ಇನ್ಫಾರ್ಮೇಶನ್ನು, ಇನ್ಕಮ್ ಡೀಟೇಲ್ಸ್ ಅನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡೋದನ್ನ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳ್ತೀವಿ. ಒಬ್ಬ ಅಸೆಸಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಯಾರಿಗೆ ಸಬ್ಮಿಟ್ ಮಾಡಿದ್ದಾನೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಿರ್ತಾನೆ. ಈ ಸಬ್ಮಿಟ್ ಮಾಡಿರುವಂತಹ ಮಾಹಿತಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಕಂಪ್ಯೂಟರ್ ಅಲ್ಲಿ, ಸಾಫ್ಟ್ವೇರ್ ಅಲ್ಲಿ ಇವರು ಮಾಡಿರುವಂತಹ ಇನ್ಫಾರ್ಮೇಶನ್, ಕೊಟ್ಟಿರುವಂತಹ ಮಾಹಿತಿ ಸರಿ ಇದೆಯೋ ತಪ್ಪಿದೆಯೋ, ಏನಾದ್ರು ತಪ್ಪು ಮಾಡಿದಾರಾ, ಪ್ಲಸ್ ಮಾಡಲಿ ಮೈನಸ್ ಮಾಡಲಿ ಪ್ಲಸ್ ಮಾಡಿದಾರಾ, ಯಾವ್ದಾದ್ರು ಜಾಸ್ತಿ ಕ್ಲೈಮ್ ಡಿಡಕ್ಷನ್ ತಗೊಂಡಿದ್ದಾರಾ, ಇದನ್ನೆಲ್ಲದನ್ನು
ಕಂಪ್ಯೂಟರೇ ಆಟೋಮೆಟಿಕ್ ಆಗಿ ಚೆಕ್ ಮಾಡಿ ಸರಿ ಮಾಡತ್ತೆ. ಈ ಚೆಕ್ ಮಾಡಿ ಕಂಪ್ಯೂಟರ್ ಸರಿ ಮಾಡುತ್ತಲ್ಲ, ಅದನ್ನ ನಾವು ಯಾವುದಂತ ಹೇಳ್ತೀವಿ, ಸಮ್ಮರಿ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್. ನಾನು ಆವಾಗಲೇ ಹೇಳಿದಾಗೆ ಒಬ್ಬ ಅಸೆಸಿ ತನ್ನ ಇನ್ಕಮ್ ಮತ್ತೆ ಟ್ಯಾಕ್ಸ್ ಡೀಟೇಲ್ಸ್ ಅನ್ನ ಯಾರಿಗೆ ಕೊಟ್ಟಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿರ್ತಾರೆ. ಅವಾಗ ಅಲ್ಲಿ ಅಸೆಸಿಂಗ್ ಆಫೀಸರ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಅಸೆಸಿಂಗ್ ಆಫೀಸರು ನಾವು ಕೊಟ್ಟಿರುವಂತಹ ಮಾಹಿತಿ, ಇನ್ಕಮ್ ಮತ್ತು ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಅಂತ ಒಮ್ಮೆ ನೋಡ್ಬಿಟ್ಟು ಒಬ್ಬ ಅಸೆಸಿಯಿಂದ ಇನ್ನೂ ಏನಾದರೂ ಟ್ಯಾಕ್ಸ್ ಬರಕಿದ್ರೆ, ಸೊ ಟ್ಯಾಕ್ಸ್ ಬರಕಿದೆ, ಇಷ್ಟು ಟ್ಯಾಕ್ಸ್ ಅನ್ನ ನೀವು ಇನ್ನೂ ಕಟ್ಟಬೇಕು, ನೀವು ಟ್ಯಾಕ್ಸ್ ಅನ್ನ ಕಮ್ಮಿ ಕಟ್ಟಿದ್ದೀರಿ ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ. ಆ ನೋಟಿಸಿಗೆ ಅಸೆಸಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗತ್ತೆ. ಅಕಸ್ಮಾತ್ ಅಸೆಸಿ ಜಾಸ್ತಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾನೆ, ಅಲ್ಲಿ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಬೇಕಿತ್ತೋ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಅಸೆಸಿಂಗ್ ಆಫೀಸರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ನಾವೇನು ಜಾಸ್ತಿ ಟ್ಯಾಕ್ಸ್ ಅನ್ನ ಡಿಪಾರ್ಟ್ಮೆಂಟಿಗೆ ಕಟ್ಟಿದೀವೋ ಅದನ್ನ ರೀಫಂಡ್ ಮಾಡುತ್ತೆ. ಯಾರು ರೀಫಂಡ್ ಮಾಡ್ತಾರೆ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಯಾರಿಗೆ ರಿಫಂಡ್ ಮಾಡುತ್ತೆ? ಅಸೆಸಿಗೆ ರಿಫಂಡ್ ಮಾಡುತ್ತೆ. ಯಾಕೆ ಅಸೆಸಿಗೆ ರಿಫಂಡ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಇವರು ಜಾಸ್ತಿ ಟ್ಯಾಕ್ಸ್ ಅನ್ನ ಕಟ್ಟಿದ್ದಾರೆ. ಇದನ್ನ ಏನಂತ ಕರಿತೀವಿ? ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಅಂತ ಹೇಳಿ ಕರಿತೀವಿ. ಸೊ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಬನ್ನಿ ಮೂರನೇದು ಏನು ಅಂತ ಹೇಳಿದ್ರೆ ರೆಗ್ಯುಲರ್ ಅಸೆಸ್ಮೆಂಟ್ ಬೈ ಅಸೆಸಿಂಗ್ ಆಫೀಸರ್. ಇದನ್ನ ಅಸೆಸಿಂಗ್ ಆಫೀಸರು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ಇದನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾರೆಲ್ಲ ಅಸೆಸಿಗಳಿದ್ದಾರೆ ಅವರೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಅವ್ರದ್ದೆಲ್ಲರದ್ದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡತ್ತೆ ಅಂತಲ್ಲ, ಕೆಲವನ್ನ ರ್ಯಾಂಡಮ್ ಆಗಿ ಮಾಡುತ್ತೆ. ಯಾವುದನ್ನು ಪಿಕ್ ಮಾಡ್ಕೊಂಡು ಯಾವುದನ್ನ ಮಾಡಬೇಕು, ಅಸೆಸ್ಮೆಂಟ್ ಮಾಡಬೇಕು ಅಂತ ಕಾಣುತ್ತೋ ಅದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡತ್ತೆ. ಅದರಲ್ಲಿ 2 ರೀತಿಯಾಗಿ ಮಾಡುತ್ತೆ. ಅದು ಒಂದನೇದು ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ಎವಿಡೆನ್ಸ್, ಇನ್ನೊಂದು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಹೇಳಿ. ಇದರಲ್ಲಿ ಯಾವುದರಲ್ಲಿ? ಮೂರನೇದ್ರಲ್ಲಿ 2 ರೀತಿ ಇದೆ. ಇದನ್ನ ಮಾಡೋರು ಯಾರು? ಈ ಅಸೆಸ್ಮೆಂಟ್ ಅನ್ನ ಮಾಡೋರು ಯಾರು? ಅಸೆಸಿಂಗ್ ಆಫೀಸರ್ ಮಾಡ್ತಾರೆ. ಇದರಲ್ಲಿ ಮೊದಲನೇದು ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದು ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ಎವಿಡೆನ್ಸ್. ಸೊ ಇಲ್ಲಿ ಅಸೆಸಿಂಗ್ ಆಫೀಸರು ಏನು ಕೇಳ್ತಾರೆ ಅಂತ ಹೇಳಿದ್ರೆ ಇವರು ಚೆಕ್ ಮಾಡ್ತಾ ಇದ್ದಾಗ ಇವ್ರಿಗೆ ಅನಿಸ್ತತೆ ತನಗೆ ಇದ್ರ ಬಗ್ಗೆ ಎವಿಡೆನ್ಸ್ ಅನ್ನ ತಗೊಂಡು ನೋಡಬೇಕು, ಪ್ರೂಫ್ ಅನ್ನು ನೋಡಬೇಕು. ಆವಾಗ ಅಸೆಸಿಂಗ್ ಆಫೀಸರು ಅಸೆಸಿ ಹತ್ರ ಕೇಳ್ತಾರೆ, ನಿಮ್ಮೆಲ್ಲ ಇನ್ಕಮ್ ಡೀಟೇಲ್ಸ್ ಅನ್ನ ಡಾಕ್ಯುಮೆಂಟ್ ಅನ್ನ ಕೊಡಿ. ನೀವು ಇಷ್ಟು ಕಡೆಗೆ ನಿಮ್ಮ ಹಣನ ಇನ್ವೆಸ್ಟ್ ಮಾಡಿದ್ದೀರಿ, ಇಷ್ಟು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟಿದ್ದೀವಿ ಅಂತ ಹೇಳಿ ನೀವು ಡಿಡಕ್ಷನ್ ತಗೊಂಡಿದ್ದೀರಿ, ಅದಕ್ಕೆ ರಿಸಿಪ್ಟ್ ಅನ್ನ ಕೊಡಿ. ನೀವು ಇಷ್ಟು ಲಾಸ್ ಆಗಿದೆ ಅಂತ ಲಾಸ್ ಅನ್ನ ಸೆಟ್ ಮಾಡ್ಕೊಂಡಿದ್ದೀರಿ, ಓಕೆ, ಆ ಲಾಸ್ ಆಗಿರೋದಕ್ಕೆ ನನಗೆ ಡಾಕ್ಯುಮೆಂಟ್ ಅನ್ನ ತೋರಿಸಿ, ಪ್ರೂಫ್ ಅನ್ನ ತೋರಿಸಿ, ಎವಿಡೆನ್ಸ್ ಅನ್ನ ತೋರಿಸಿ ಅಂತ ಹೇಳಿ ಯಾರು ಕೇಳ್ತಾರೆ? ಅಸೆಸಿಂಗ್ ಆಫೀಸರು ಅಸೆಸಿ ಹತ್ರ ಕೇಳ್ತಾರೆ, ನೋಟಿಸ್ ಅನ್ನ ಕಳಿಸ್ತಾರೆ. ಆವಾಗ ಅಸೆಸಿ ಇವೆಲ್ಲ ಇನ್ಫಾರ್ಮೇಶನ್ ಅನ್ನು ಅಸೆಸಿಂಗ್ ಆಫೀಸರ್ಗೆ ಕೊಡಬೇಕಾಗತ್ತೆ. ಇನ್ನೂ ಹೆಚ್ಚಿನದಾಗಿ ಅಸೆಸಿಂಗ್ ಆಫೀಸರಿಗೆ ಇವರು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸು ಒಪ್ಬಹುದು, ಒಪ್ಪದೇನೂ ಇರ್ಬೋದು. ಅದು ಸರಿ ಇಲ್ಲ ಅಂತ ಕಂಡ್ರೆ ಇವಾಗ ಅಸೆಸಿಂಗ್ ಆಫೀಸರ್ಸಿಗೆ ಮನಸ್ಸಿಗೆ ಅದು ಸಮಾಧಾನಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವಾಗ ಅಸೆಸಿಂಗ್ ಆಫೀಸರು ನೀವೇನು ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ ಇವೆಲ್ಲ ಡಾಕ್ಯುಮೆಂಟ್ ಅನ್ನ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಇಂದ ಅಡಿಟ್ ಮಾಡಿಸಿ ತಂದು ಕೊಡಿ ಅಂತ ಕೇಳಬಹುದು. ಅದಕ್ಕೂ ಅವಕಾಶ ಇದೆ. ಇದನ್ನ ನಾವೇನಂತ ಕರಿತೀವಿ? ಅಸೆಸ್ಮೆಂಟ್ ಆನ್ ದ ಬೇಸಿಸ್ ಆಫ್ ಎವಿಡೆನ್ಸ್. ಅಂದ್ರೆ ಅಸೆಸಿಂಗ್ ಆಫೀಸರು ಪ್ರೂಫ್ ಅನ್ನ ಇಟ್ಕೊಂಡು, ಡಾಕ್ಯುಮೆಂಟ್ಸ್ ಅನ್ನು ಇಟ್ಕೊಂಡು ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡಿರುವಂತಹ ಇನ್ಫಾರ್ಮೇಶನ್ ಏನಿದೆ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ಹೇಳಿ ಚೆಕ್ ಮಾಡ್ತಾರೆ. ಇದು ಒಂದನೇದು. 2ನೇದು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್. ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಲಾದಲ್ಲಿ ಅಸೆಸಿಂಗ್ ಆಫೀಸರು ತಾನೇ ಬೆಸ್ಟ್ ಜಡ್ಜ್ಮೆಂಟ್ ಅನ್ನ ಕೊಡುವಾಗ ತುಂಬ ಹಾನೆಸ್ಟಿಯಾಗಿ ಮಾಡಬೇಕು, ಲೋಕಲ್ ನಾಲೆಡ್ಜ್ ಅನ್ನ ಉಪಯೋಗಿಸ್ಕೊಳ್ಬೇಕು. ಈ ಅಸೆಸಿ ಹಿಂದಿನ ಪ್ರೀವಿಯಸ್ ಇಯರ್ ಅಲ್ಲಿ ಏನು ರಿಟರ್ನ್ಸ್ ಅನ್ನ ಫೈಲ್ ಮಾಡಿರ್ತಾನೆ ಅವನ್ನ ನೋಡ್ಕೋಬೇಕು ಅಂತನೂ ಹೇಳುತ್ತೆ. ಇವನ್ನೆಲ್ಲ ತಲೆಯಲ್ಲಿಟ್ಕೊಂಡು ಯಾವಾಗ ಅಸೆಸ್ಮೆಂಟ್ ಆಫೀಸರು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಅಸೆಸಿ ಇನ್ಕಮ್ ಇದ್ದು ವಾಲಂಟರಿಯಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡದೇ ಇದ್ದಾಗ, ಒಂದು
ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂದರೆ ಅಸೆಸಿಂಗ್ ಆಫೀಸರು ನೋಟಿಸ್ ಕೊಟ್ಟಿದ್ದಾರೆ, ಆ ನೋಟಿಸಿಗೆ ಉತ್ತರನ ಕೊಡದೇ ಇದ್ದಾಗ. ಇನ್ನೊಂದು ಇನ್ಕರೆಕ್ಟು ಇನ್ಕಂಪ್ಲೀಟ್ ಆದಂತಹ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಏನಾದರೂ ಸಬ್ಮಿಟ್ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಅಸೆಸಿಂಗ್ ಆಫೀಸರು ಏನು ಮಾಡ್ತಾರೆ, ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟನ್ನು ಅವರೇ ಮಾಡಿಬಿಟ್ಟು ನಿಮ್ಮದು ಇಷ್ಟು ಇನ್ಕಮ್ ಇದೆ, ನಿಮಗಿಷ್ಟು ಟ್ಯಾಕ್ಸ್ ಬರುತ್ತೆ, ನೀವಿಷ್ಟು ಕಟ್ಟಬೇಕು ಅಂಥೇಳಿ ನೋಟಿಸನ್ನು ಕೊಡ್ತಾರೆ. ಅದನ್ನು ನಾವು ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂಥೇಳಿ ಕರಿತೀವಿ. ಈಗ ನೆಕ್ಸ್ಟ್ ಇರೋದು 4ನೇದು ರೀಅಸೆಸ್ಮೆಂಟ್. ಈ ಅಸೆಸ್ಮೆಂಟಿಗೆ ಇನ್ನೊಂದು ಹೆಸರು ಏನಪ್ಪ ಅಂತ ಹೇಳಿದ್ರೆ ಇನ್ಕಮ್ ಎಸ್ಕೇಪಿಂಗ್ ಅಸೆಸ್ಮೆಂಟ್. ಅಂದರೆ ಅಸೆಸ್ಮೆಂಟ್ ಆಫೀಸರಿಗೆ ಅನಿಸ್ತತೆ, ತುಂಬ ರೀಸನ್ ಕಣ್ಣೆದ್ರಿಗೆ ಕಾಣುತ್ತೆ, ಈ ಅಸೆಸ್ಸಿ ಕೆಲವು ಇನ್ಕಮನ್ನು ತೋರಿಸ್ಲಿಲ್ಲ, ಮುಚ್ಚಿಟ್ಟಿದ್ದಾರೆ. ಆವಾಗ ಅಸೆಸಿಂಗ್ ಆಫೀಸರ್ ಏನು ಮಾಡ್ತಾರಪ್ಪ ಅಂದರೆ ರೀಅಸೆಸ್ಮೆಂಟನ್ನು ಮಾಡೋದಕ್ಕೆ ಹೇಳ್ತಾರೆ. ಯಾವಾಗೆಲ್ಲ ರೀಅಸೆಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ, ಇವ್ರದ್ದು ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಇನ್ಕಮ್ ಇದೆ, ಆದರೂ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಿಲ್ಲ, ಒಂದನೇದು. ಇನ್ನೊಂದು, ಕೆಲವು ಇನ್ಕಮ್ ಇದೆ, ನಾನು ಆವಾಗಲೇ ಹೇಳ್ದಂಗೆ ಆ ಇನ್ಕಮನ್ನು ರೆಕಾರ್ಡ್ ಮಾಡಿಲ್ಲ. ಇನ್ನೊಂದು ಎಕ್ಸೆಸ್ ಲಾಸ್ ಕ್ಲೈಮ್ಡು, ಇವಂದು ಏನು ಲಾಸ್ ಇದೆ ಆ ಲಾಸ್ ಜಾಸ್ತಿ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಅಂಥ ಸಮಯದಲ್ಲಿ ಇನ್ನು ಇವರಿಗೆ ಇಂಡಿಯಾದಷ್ಟೇ ಇನ್ಕಮ್ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಇನ್ಕಮ್ ಇದೆ. ಆ ಇಂಡಿಯಾದಿಂದ ಹೊರಗಡೆ ದುಡಿದಿರುವಂತಹ ಇನ್ಕಮ್ಮು ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಟ್ಯಾಕ್ಸೇಬಲ್ಲು, ಬಟ್ ಆ ಇನ್ಕಮನ್ನು ತೋರಿಸ್ಬೇಕಿತ್ತು, ಬಟ್ ಈ ಅಸೆಸಿ ತೋರಿಸಿಲ್ಲ ಅನ್ನೋದು ಇನ್ಕಮ್ ಟ್ಯಾಕ್ಸ್ ಆಫೀಸರಿಗೆ ಗೊತ್ತಾದಾಗ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವರು ರೀಅಸೆಸ್ಮೆಂಟ್ ಮಾಡೋದಕ್ಕೆ ಹೇಳ್ತಾರೆ, ನೋಟಿಸನ್ನು ಕೊಡ್ತಾರೆ. ಇದನ್ನು ನಾವು ರೀಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ದ ಕೈಂಡ್ಸ್ ಆಫ್ ಅಸೆಸ್ಮೆಂಟಲ್ಲಿ 4 ಟೈಪನ್ನು ನೀವು ತುಂಬ ಚೆನ್ನಾಗಿ ಕಲ್ತ್ಕೋಬೇಕು. ಇದೊಂದು ಥಿಯರಿ ಕ್ವಶನ್. ಯಾವುದು ಕೈಂಡ್ಸ್ ಆಫ್ ಅಸೆಸ್ಮೆಂಟ್ ಏನಿದೆಯಲ್ಲ ಅದು ಥಿಯರಿ ಕ್ವಶನ್ನು. ಆ ಥಿಯರಿ ಕ್ವಶನ್ ಬಂದಾಗ ನೀವು ಇಷ್ಟೇ ಅಲ್ಲಿ ಏನು ನಿಮಗೆ ಥಿಯರಿ ಕಂಡಿತು ಅದು ನಾನು ಹೇಳಿದ್ದನ್ನು ನೆನ್ಪಿಟ್ಕೊಂಡ್ರೆ ಅಷ್ಟು ನಿಮಗೆ ಸಾಕಾಗತ್ತೆ. ಅದನ್ನು ತುಂಬ ಚೆನ್ನಾಗಿ ನೀವು ಬರೀಬೋದು. ಹಾಂ, ಇನ್ನು ನೆಕ್ಸ್ಟ್ ಇರುವಂಥದ್ದು ಟ್ಯಾನ್. ಟ್ಯಾನ್ ಅಂದರೆ ಏನು ಅಂತ ಹೇಳಿದ್ರೆ ಟ್ಯಾಕ್ಸ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಅಕೌಂಟ್ ನಂಬರ್. ಈ ಟ್ಯಾನ್ ನಂಬರನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅಪ್ಲೈ ಮಾಡಿ ತಗೋಬೇಕು. ಯಾರು ಇದನ್ನು ಅಪ್ಲೈ ಮಾಡಿ ತಗೊತಾರೆ ಅಂತ ಹೇಳಿದ್ರೆ ಯಾರು TDS ಅನ್ನು ಮಾಡ್ತಾ ಇರ್ತಾರೋ ಅವರು ತಗೊತಾರೆ. ಯಾರು TDS ಮಾಡ್ತಾರೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್. ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್. ಫಾರ್ ಎಕ್ಸಾಂಪಲ್ಲು, ಒಂದು ಕಾಲೇಜ್ನಲ್ಲಿ ಒಂದು 30 ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅವರಿಗೆ ಸ್ಯಾಲ್ರಿಯನ್ನು ಕಾಲೇಜಿಂದ ಪೇ ಮಾಡ್ತಾ ಇರ್ತಾರೆ. ಸ್ಯಾಲ್ರಿಯನ್ನು ಕಾಲೇಜಿಂದ ಪೇ ಮಾಡುವಾಗ ಅವರ ಸ್ಯಾಲ್ರಿಯಲ್ಲಿ TDS ಅಂದರೆ ಟ್ಯಾಕ್ಸ್ ಅನ್ನ ಮುರಿಯುತ್ತಾರೆ. ಯಾರು ಮುರಿಯರು? ಎಂಪ್ಲಾಯರ್ ಅಂದರೆ ಕಾಲೇಜಿಂದನೇ ಟ್ಯಾಕ್ಸ್ ಅನ್ನ ಮುರ್ಕೊಂತಾರೆ. ಸೊ ಇವರು ಟ್ಯಾಕ್ಸ್ ಅನ್ನ ಮುರ್ಕೊಂಡ್ಮೇಲೆ ಆ ಟ್ಯಾಕ್ಸ್ ಅನ್ನ ಯಾರಿಗೆ ಕಟ್ಟಬೇಕು? ಸೊ ಕಾಲೇಜ್ ಗೌರ್ಮೆಂಟಿಗೆ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಟ್ಟಬೇಕು. ಈಗ ಕಾಲೇಜು ಟ್ಯಾನ್ ನಂಬರನ್ನು ಪಡೆಯುತ್ತೆ, ತಗೊಳತ್ತೆ. ಒಂದು ಕಂಪ್ನಿ ಇದೆ ಅಂತ ತಿಳ್ಕೊಳ್ಳಿ. ಕಂಪ್ನಿಯಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಆ ಸಾವಿರಾರು ಜನ ಕೆಲಸ ಮಾಡ್ತಾ ಇರೋರಿಗೆ ಕಂಪ್ನಿ ಸ್ಯಾಲ್ರಿನ ಕೊಡ್ತಾ ಇರತ್ತೆ. ಕಂಪ್ನಿ ಸ್ಯಾಲ್ರಿಯನ್ನು ಪೇ ಮಾಡುವಾಗ ಏನು ಮಾಡುತ್ತೆ? ಟ್ಯಾಕ್ಸನ್ನು ಮುರಿಯುತ್ತೆ. ಅಂದರೆ TDS ಅನ್ನು ಮಾಡಿ ಅವ ಟ್ಯಾಕ್ಸೇಬಲ್ ಲಿಮಿಟಲ್ಲಿ ಬರ್ತಾನೆ ಅಂತ ಹೇಳಿದ್ರೆ TDS ಅನ್ನು ಮಾಡಿ ಏನು ಮಾಡುತ್ತಾನಿಗೆ ಸ್ಯಾಲ್ರಿಯನ್ನು ಪೇ ಮಾಡುತ್ತೆ. ಈಗ ಕಂಪ್ನಿ ಟ್ಯಾನ್ ನಂಬರನ್ನು ತಗೊಳುತ್ತೆ. ಯಾಕೆ ಕಂಪ್ನಿ ಟ್ಯಾನ್ ನಂಬರನ್ನು ತಗೊಳುತ್ತೆ ಅಂತ ಹೇಳಿದರೆ TDS ಏನು ಟ್ಯಾಕ್ಸನ್ನು ಮುರಿದಿದೆ ಆ ಮುರಿದಿರೋ ಅಮೌಂಟನ್ನು ಗೌರ್ಮೆಂಟಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಪೇ ಮಾಡೋದಕ್ಕೆ ಕಂಪ್ನಿಗೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಇದು ಟ್ಯಾನ್ ಬೇಕು, ಟ್ಯಾಕ್ಸ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ ಬೇಕು. ಹಾಗಾಗಿ ಇದನ್ನು ಟ್ಯಾನನ್ನು ಎಲ್ಲ ಇಂಡಿವಿಜುವಲ್ಸು ತಗೊಳಲ್ಲ. ಯಾರು ತಗೊತಾರಪ್ಪ ಅಂತ ಹೇಳಿದ್ರೆ ಯಾರು TDS ಅನ್ನು ಮಾಡ್ತಾ ಇರ್ತಾರೋ, ಟ್ಯಾಕ್ಸನ್ನು ಮುರಿದು ಬೇರೆಯವ್ರದ್ದು ಟ್ಯಾಕ್ಸನ್ನು ಮುರಿದು ಗೌರ್ಮೆಂಟಿಗೆ ಪೇ ಮಾಡ್ತಾ ಇರ್ತಾರೋ. ಫಾರ್ ಎಕ್ಸಾಂಪಲ್ಲು ಕಾಲೇಜು, ಕಂಪನಿಗಳು, ಎಂಪ್ಲಾಯರ್. ವೆರಿ ಸಿಂಪಲ್, ನಿಮಗೆ ಬೇಗ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಎಂಪ್ಲಾಯರು ಇವರು ಟ್ಯಾನ್ ನಂಬರನ್ನು ತಗೊಂಡಿರ್ತಾರೆ. ಇವರೇನು ಟ್ಯಾನ್ ನಂಬರನ್ನು ತಗೊಂಡಿರ್ತಾರೆ, ಇವರು ಪ್ರತಿ ಸಾರಿನೂ ಈಗ ಫಾರ್ ಎಕ್ಸಾಂಪಲ್ ನನ್ನಿಂದ TDS ಮಾಡಿರೋ ಅಮೌಂಟನ್ನು ನನ್ನ ಎಂಪ್ಲಾಯರು, ಕಾಲೇಜ್ನವರು
ಗೌರ್ಮೆಂಟಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಪೇ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರತಿ ಸಂದರ್ಭದಲ್ಲೂ ಏನು ಮಾಡಬೇಕು, ಈ ಟ್ಯಾನ್ ಅನ್ನು ಕೋಟ್ ಮಾಡಬೇಕು, ಚಾನಲ್ ಮೇಲೆ ಕೋಟ್ ಮಾಡಬೇಕು. TDS ಬಗ್ಗೆ ಸಂಬಂಧಪಟ್ಟಂತೆ ಯಾವುದೇ ಸರ್ಟಿಫಿಕೇಟ್ ಇದ್ದರೆ ಅದ್ರ ಮೇಲೆ ಕೋಟ್ ಮಾಡಬೇಕು. ಸ್ಟೇಟ್ಮೆಂಟು, ರಿಟರ್ನ್ಸು, ಅದರ್ ಡಾಕ್ಯುಮೆಂಟ್ಸು, ಫಾರ್ಮ್ ನಂಬರ್ 16 ಅಂತ ಹೇಳಿ ಇವರು ಯಾರು ಎಂಪ್ಲಾಯರ್ ಕೊಡ್ತಾರೆ ಆವಾಗ ಅದೆಲ್ಲದರಲ್ಲೂ ಏನು ಕೋಟ್ ಮಾಡಬೇಕಾಗತ್ತೆ, ಟ್ಯಾನ್ ಅನ್ನು ಕೋಟ್ ಮಾಡಬೇಕು. ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, ಟ್ಯಾನು ಎಲ್ಲ ಇಂಡಿವಿಜುವಲ್ಸ್ ತಗೊಳಲ್ಲ. ಯಾರು ಟ್ಯಾಕ್ಸನ್ನು ಡಿಡಕ್ಷನ್ ಮಾಡ್ತಾ ಇರ್ತಾರೆ, ಟ್ಯಾಕ್ಸನ್ನು ಡಿಡಕ್ಷನ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಪೇ ಮಾಡ್ತಾರೆ, ಅವರು ಟ್ಯಾನನ್ನು ಪಡ್ಕೊತಾರೆ. ಸೊ ಅರ್ಥ ಆಗ್ತಿದೆಯಾ? ಆಯಿತು. ಮುಂದೇನಿದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಅಸೆಸ್ಮೆಂಟ್ ಪ್ರೊಸೀಜರನ್ನು ತಿಳ್ಕೊಂಡ್ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅವಾಗಿಂದ ಹೇಳ್ತಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫೈಲ್ ಮಾಡಬೇಕು. ಅಂದರೆ ಇನ್ಫಾರ್ಮೇಷನನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡಬೇಕು. ಕೊಡೋದಕ್ಕೆ ಯಾವುದೆಲ್ಲ ಫಾರ್ಮ್ಸ್ ಇದೆ ಅಂಥೇಳಿ ಅದನ್ನು ನಾವು ITR ಫಾರ್ಮ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಅಲ್ಲಿ ITR 1, ITR 2, ITR 3 ಅಂಥೇಳಿ ITR 7 ತನಕ ಫಾರ್ಮ್ಸ್ ಇದೆ. ನಂಬರ್ 1 ITR 1, ಇದನ್ನು ಸರಳ್ IT ಅಂತಲೂ ಕರೀತಾರೆ. ಇದು ಎಲ್ಲ ಇಂಡಿವಿಜುವಲ್ಸು, ಸ್ಯಾಲ್ರಿ ಇನ್ಕಮ್ ಇರೋರು, ಪೆನ್ಷನ್ ಇರೋರು, ಹೌಸ್ ಪ್ರಾಪರ್ಟಿ ಬಿಸ್ನೆಸ್ ಇರೋರು, ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಇದಿಷ್ಟು ಸ್ಯಾಲ್ರಿ, ಪೆನ್ಷನ್ನು, ಇನ್ಕಮ್ ಫ್ರಮ್ HP ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಇವರು ITR 1 ಅನ್ನು ಉಪಯೋಗಿಸ್ಕೊಳ್ಬೇಕು. ITR 1. ITR 2 ಯಾರಿಗಪ್ಪ ಅಂತ ಹೇಳಿದರೆ, ITR 2 ಇಂಡಿವಿಜುವಲ್ಸ್ ಮತ್ತು HUF ನಾಟ್ ಹ್ಯಾವಿಂಗ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇಲ್ಲದೆ ಇರೋರು ಯಾವುದನ್ನು ITR 2 ಅನ್ನು ಬಳಸ್ಬೋದು. ITR 3 ಯಾರಿಗೆ ಅಂದರೆ, ಇಂಡಿವಿಜುವಲ್ಸ್ ಆ್ಯಂಡ್ HUF ಬೀಯಿಂಗ್ ಪಾರ್ಟ್ನರ್ ಇನ್ ದ ಫರ್ಮ್ಸ್. ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಪಾರ್ಟ್ನರ್ ಆಗಿದ್ದಾರೆ, ಬಟ್ ಅವ್ರದ್ದೇ ಆದಂತಹ ಸಪ್ರೇಟ್ ಬಿಸ್ನೆಸ್ ಇಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಫರ್ಮ್ ಇದಿದೆ, ಏನಿದ್ದಾರೆ ಪಾರ್ಟ್ನರ್ ಆಗಿದ್ದಾರೆ, ಬಟ್ ಅವ್ರದ್ದೇ ಆದಂಥ ಸಪ್ರೇಟ್ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್ ಪ್ರೊಫೆಷನ್ನ ಇಲ್ಲದೆ ಇರೋರು ITR 3 ಅನ್ನು ತಗೋಬೇಕು. ITR 4 ಯಾರಿಗಪ್ಪ ಅಂತ ಹೇಳಿದ್ರೆ, ಯಾರು ಬಿಸ್ನೆಸ್ಸು ಮತ್ತು ಪ್ರೊಫೆಷನನ್ನು ಮಾಡ್ತಾ ಇರ್ತಾರೋ, ಸೊ ಅವರು ಯಾವುದನ್ನು ತಗೋಬೇಕು, ITR 4 ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ITR 5 ಪಾರ್ಟ್ನರ್ಶಿಪ್ ಫರ್ಮಿಗೆ, ಅಸೋಸಿಯೇಷನ್ ಆಫ್ ಪರ್ಸನ್ನು ಮತ್ತು ಬಾಡಿ ಆಫ್ ಇಂಡಿವಿಜುವಲ್ಸ್ ಇರೋರು ITR 5 ಅಲ್ಲಿ ಇನ್ಫಾರ್ಮೇಷನನ್ನು ಸಬ್ಮಿಟ್ ಮಾಡಬೇಕು. ITR 6 ಯಾರಿಗಪ್ಪ ಅಂದರೆ, ಎಲ್ಲ ಕಂಪೆನೀಸ್, ನಾವೇನು ಕಂಪೆನೀಸ್ ಅಂತ ಕರಿತೀವಿ ಅವೆಲ್ಲ ಕಂಪೆನಿಗಳು, ಜಾಯಿಂಟ್ ಸ್ಟಾಕ್ ಕಂಪೆನಿ ಎಲ್ಲ ಕಂಪ್ನಿಗಳು ITR 6 ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಸಬ್ಮಿಟ್ ಮಾಡಬೇಕು. ITR 7 ಯಾರು ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನು, ಇವರು ಏನು ಮಾಡ್ತಾರೆ, ಎಕ್ಸಂಪ್ಷನನ್ನು ಕ್ಲೈಮ್ ಮಾಡ್ತಾರೆ, ತಮ್ಗೆ ಇನ್ಕಮ್ ಇರೋದಕ್ಕೆ ಎಕ್ಸಂಪ್ಷನನ್ನು ಕ್ಲೈಮ್ ಮಾಡ್ತಾರೆ, ಅಂಥವರು ITR 7 ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಾವು ರಿಟರ್ನನ್ನು ಸಬ್ಮಿಟ್ ಮಾಡುವಾಗ ನಮ್ಮ ಎದುರಿಗೆ 7 ಫಾರ್ಮ್ಸ್ ಇದೆ. ಆ 7 ಫಾರ್ಮ್ಸಲ್ಲಿ ನಮಗೆ ಯಾವ ಫಾರ್ಮ್ ಬೇಕೋ ಆ ಫಾರ್ಮನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಯೂಶ್ವಲ್ ಆಗಿ ಹೆಚ್ಚಿನವರು ಈಗ ಸ್ಯಾಲ್ರಿಡ್ ಪೀಪಲ್ ಇರ್ತಾರೆ, ಅವರೆಲ್ಲರೂ ITR 1 ಅನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಆ ITR 1 ಮೊದಲನೇದಿದೆ ನೋಡಿ, ಅದು ITR 1. ಅದರಲ್ಲಿ ಯಾವುದೆಲ್ಲ ಬರುತ್ತೆ, ನಮ್ಮ ಸ್ಯಾಲ್ರಿ ಇನ್ಕಮ್ ತೋರಿಸ್ಬೋದು, ನಮ್ಮ HP ಹೌಸ್ ಪ್ರಾಪರ್ಟಿ ಇನ್ಕಮ್ ಇದ್ರೆ ತೋರಿಸ್ಬೋದು, ಹೌಸ್ ಪ್ರಾಪರ್ಟಿ ಲಾಸನ್ನು ಅಲ್ಲಿ ತೋರಿಸಿ ನಾವು ಕ್ಲೈಮ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬೇರೆ ಏನಾದ್ರು ಇನ್ಕಮ್ ಇದ್ರೂ ನಾವು ಅದನ್ನು ತೋರಿಸಿ ಇನ್ಕಮ್ ಟ್ಯಾಕ್ಸಿಗೆ ರಿಟರ್ನನ್ನು ಫೈಲ್ ಮಾಡ್ಬೋದು. ಇದು ITR ಫಾರ್ಮ್ಸ್ ಬಗ್ಗೆ. ಈಗ ಸೊ ಇನ್ಕಮ್ ಟ್ಯಾಕ್ಸನ್ನು ನಾವು ಡಿಪಾರ್ಟ್ಮೆಂಟಿಗೆ ಕಟ್ಟಬೇಕು. ಒಂದು ಕಡೆ TDS ಆಗಿದ್ದರೆ ಓಕೆ, ನಮ್ಮ ಸ್ಯಾಲ್ರಿಯಿಂದನೇ ಕಟ್ ಆಗಿರುತ್ತೆ, ನಮ್ಮ ಇನ್ಕಮಿಂದನೇ ಕಟ್ ಆಗಿರುತ್ತೆ. ಇಲ್ದಿತಿ ನಾವೇ ಡೈರೆಕ್ಟ್ ಆಗಿ ಕಟ್ಟಬೇಕು ಥ್ರೂ ಬ್ಯಾಂಕ್ ಅಂತ ಹೇಳಿದರೆ ಹೇಗೆ ಪೇ ಮಾಡ್ತೀರಿ ಅಂತ ಹೇಳಿದ್ರೆ, ಅದಕ್ಕೆ ಚಲನ್ಸ್ ಇದೆ. ಏನು ಚಲನ್ಸ್ ಅಂತ ಹೇಳಿದರೆ, ಈಗ ಬ್ಯಾಂಕಲ್ಲಿ ನಮಗೆ ಚಲನ್ ಇರಲ್ವಾ, ಡೆಪಾಸಿಟ್ ಮಾಡೋದಕ್ಕೊಂದು ಚಲನ್ನು, DD ತಗೊಳೋದಕ್ಕೊಂದು ಚಲನ್ನು, ಹೀಗೆ ಬೇರೆ ಬೇರೆ ಹೇಗೆ ಬ್ಯಾಂಕಲ್ಲಿ ಚಲನ್ ಇರುತ್ತೋ ಅದೇ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸಿಗೆ ನಾವು ಟ್ಯಾಕ್ಸನ್ನು ಪೇ ಮಾಡೋದಕ್ಕೆ ಒಂದಿಷ್ಟು ಚಲನ್ಸ್ ಇದೆ. ಅದು ITNS 280 ಇಂದ ITNS 287 ತನಕ ಇಷ್ಟು ಚಲನ್ಸ್ ಇದೆ. ಯಾವ್ಯಾವ ಚಲನನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂಥೇಳಿ ನಮಗೆ ಗೊತ್ತಿರಬೇಕು. ITNS ಅಂತ ಹೇಳಿದರೆ ಇನ್ಕಮ್ ಟ್ಯಾಕ್ಸ್ ನ್ಯೂ ಸೀರೀಸ್ ಅಂಥೇಳಿ, ಇದರಲ್ಲಿ ITNS 280 ನಾವು ಅಡ್ವಾನ್ಸ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡೋದಕ್ಕೆ, ಅವಾಗಲೇ ಹೇಳಿದೆ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್,
ಅಂದರೆ ನನ್ನ ಟ್ಯಾಕ್ಸನ್ನು ನಾನೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ, ಇನ್ನೂ ನಂಗೆ ಸ್ವಲ್ಪ ಟ್ಯಾಕ್ಸ್ ಕಟ್ಟೋದಕ್ಕಿದೆ ಅಂತ ಗೊತ್ತಾಯಿತು, ನಾನು ಹೋಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕ್ ಮುಖಾಂತರ ನಾನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಟ್ಯಾಕ್ಸನ್ನು ಕಟ್ಟಬೇಕು. ಅದಕ್ಕೆ ನಾವು ಯಾವ ಚಲನನ್ನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸೊ 280 ಚಲನನ್ನು ಯೂಸ್ ಮಾಡಬೇಕು. 281 ಯಾರು ಅವಾಗಲೇ ಹೇಳಿದ್ನಲ್ಲ ಟ್ಯಾನ್ ನಂಬರ್ ಇರೋರು TDS ಮಾಡಿರ್ತಾರೆ, ಕಾಲೇಜ್ನವರು, ಕಂಪ್ನಿಯವರು, ಎಲ್ಲ ಎಂಪ್ಲಾಯೀಸು ಟ್ಯಾಕ್ಸನ್ನು ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಟ್ಯಾಕ್ಸನ್ನು ಗೌರ್ಮೆಂಟಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಟ್ಟಬೇಕು. ಅವಾಗ ಚಲನ್ ಯಾವ್ದು ಯೂಸ್ ಮಾಡ್ತಾರೆ? 281 ಯೂಸ್ ಮಾಡ್ತಾರೆ. 282 ಚಲನ್ ಯಾವುದಕ್ಕಪ್ಪ ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸು, ಇಂಟ್ರೆಸ್ಟ್ ಟ್ಯಾಕ್ಸು, ಗಿಫ್ಟ್ ಟ್ಯಾಕ್ಸು, ವೆಲ್ತ್ ಟ್ಯಾಕ್ಸು ಮತ್ತು ಎಸ್ಟೇಟ್ ಟ್ಯಾಕ್ಸನ್ನು ಕಟ್ಟೋರಿಗೆ. ಇನ್ನು 283 ಫಾರ್ ಡೆಪಾಸಿಟಿಂಗ್ ಬ್ಯಾಂಕಿಂಗ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಬ್ಯಾಂಕಿಂಗ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸನ್ನು ಕಟ್ಟೋಕಿರುವಾಗ ಬ್ಯಾಂಕ್ನವ್ರಿಗೆ ಯಾವುದನ್ನು ಯೂಸ್ ಮಾಡ್ತಾರೆ? 283 ಚಲನನ್ನು ಯೂಸ್ ಮಾಡ್ತಾರೆ. ಇನ್ನೊಂದು 284 ಫಾರ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಬೈ ದ ಕಂಪನಿ ಕಟ್ಟೋದಕ್ಕೆ ಯಾವುದು ಚಲನ್ನು? 284 ಚಲನನ್ನು ಯೂಸ್ ಮಾಡ್ತಾರೆ. 285 ಫಾರ್ ಈಕ್ವಲೈಸೇಷನ್ ಆಫ್ ಲೆವಿ ಆರ್ ಟ್ಯಾಕ್ಸ್ ಆನ್ ಕಮಾಡಿಟೀಸ್ ಸರ್ವಿಸ್, ಇದು 285. ಇನ್ನು 286 ಫಾರ್ ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ 2016. ಸೊ 2016ನಲ್ಲಿ ಶ್ರೀ ಅರುಣ್ ಜೇಟ್ಲಿ ಸರ್ ಅವರು ಯಾವುದನ್ನ ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಅಂತ ಹೇಳಿ ಒಂದನ್ನು ತಂದರು. ಅದರಲ್ಲಿ ಯಾರಾದರೂ ತಮ್ಮ ಇನ್ಕಮ್ ಅನ್ನ ಇನ್ನೂ ಗೌರ್ಮೆಂಟ್ಗೆ ಇದ್ದಿದ್ರೆ ಅದನ್ನ ಈಗ ಇದನ್ನ ತೋರಿಸಿ, ನೀವು ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಿ, ನಿಮ್ಗೆ ಯಾವುದೇ ಪನಿಷ್ಮೆಂಟ್ ಇಲ್ಲ. ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಅಂತ ಹೇಳಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಇದು ಅದ್ರದ್ದು ಟ್ಯಾಕ್ಸ್ ಏನಾರು ಇದ್ರೆ ಅದನ್ನ ಕಟ್ಟೋದಕ್ಕೆ ಯಾವುದಪ್ಪ ಅಂತ ಹೇಳಿದ್ರೆ 286 ಚಲನ್ ನಂಬರು. ಇನ್ನೊಂದು 287 ಯಾವುದಕ್ಕಪ್ಪ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ. ಇದಕ್ಕೆ ಇರುವಂತಹ ITR ಚಲನ್ನ. ಇದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳ್ದಂಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಟ್ಟೋಕಿರೋ ಟ್ಯಾಕ್ಸ್ ಅನ್ನ ಬ್ಯಾಂಕ್ ಮುಖಾಂತರ ಕಟ್ಟಲಿಕ್ಕೆ ಯೂಸ್ ಮಾಡಲಿಕ್ಕೆ ಬೇಕಾಗಿರುವಂತಹ ಚಲನ್ನು. ಈ ಎಲ್ಲ ಚಾನಲ್ಗಳು ನಮಗೆ ಆನ್ಲೈನಲ್ಲಿ ಸಿಗತ್ತೆ. ಇದನ್ನು ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಾವಲ್ಲಿ ಪೇಮೆಂಟನ್ನು ಮಾಡ್ಬೋದು. ಹೆಚ್ಚಿನದಾಗಿ ನಾವು ಯೂಸ್ ಮಾಡೋದು 280. ಹಾಗಾಗಿ 280 ಚಲನನ್ನು ಒಮ್ಮೆ ನೆನ್ಪಿಟ್ಕೊಳ್ಳೋಣ. ಇದಿಷ್ಟು ಚಲನ್ ಬಗ್ಗೆ ಹೇಳಿದ್ದೀನಿ. ಈಗ ಎಲ್ಲ ತಿಳ್ಕೊಂಡಾಯ್ತು. ಅಸೆಸ್ಮೆಂಟ್ ತಿಳ್ಕೊಂಡ್ವಿ, ಪಾನ್ ತಿಳ್ಕೊಂಡ್ವಿ, ಟ್ಯಾನ್ ತಿಳ್ಕೊಂಡ್ವಿ, ITR ಫಾರ್ಮ್ಸ್ ಅನ್ನ ತಿಳ್ಕೊಂಡ್ವಿ. ಈಗ ನಮ್ಮ ಎದುರಿಗೆ ಇರೋದು ಫೈಲಿಂಗ್ ಪ್ರೊಸೀಜರ್. ಫೈಲಿಂಗ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಫೈಲಿಂಗ್. ಅಂದ್ರೆ ಇದೆಲ್ಲ ಇನ್ಫಾರ್ಮೇಶನ್ ಅನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೇಗೆ ಕೊಡೋದು ಅಂತ ಹೇಳಿದ್ರೆ, ಈಗ ತುಂಬಾ ಈಸಿ ಆಗಿದೆ. ನೀವು ನಿಮ್ಮ ಇನ್ಕಮ್ ಡೀಟೇಲ್ಸ್ ಅನ್ನ, ನಿಮ್ಮ ಟ್ಯಾಕ್ಸ್ ಡೀಟೇಲ್ಸ್ ಅನ್ನ, ನಾನು ನನ್ನ ಇನ್ಕಮ್ ಡೀಟೇಲ್ಸ್ ಅನ್ನ, ನನ್ನ ಟ್ಯಾಕ್ಸ್ ಡೀಟೇಲ್ಸ್ ಅನ್ನ ನಾನೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡೋ ಹಾಗೆ ಅಷ್ಟು ಈಸಿ ಆಗಿದೆ. ಜಸ್ಟ್ ಇಲ್ಲಿರುವಂಥ 6 ಪ್ರೊಸೀಜರ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಇನ್ಕಮ್ ಅನ್ನ ನೀವೇ ಯಾರಿಗೆ ರಿಪೋರ್ಟ್ ಮಾಡ್ಬೋದು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ರಿಪೋರ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಬನ್ನಿ, ಏನೆಲ್ಲ ಫೈಲಿಂಗ್ ಪ್ರೊಸೀಜರ್ ಅಲ್ಲಿ ಇದೆ ಅಂತ ನೋಡೋಣ. ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ವೆಬ್ಸೈಟಿಗೆ ಹೋಗಿ ಫೈಲಿಂಗ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದೇ ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ರಿಜಿಸ್ಟರ್ ಯುವರ್ ಸೆಲ್ಫ್ ಅಂತ ಇರುತ್ತೆ. ಅದನ್ನ ರಿಜಿಸ್ಟರ್ ಯುವರ್ ಸೆಲ್ಫ್ ಅನ್ನ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಪಾನ್ ನಂಬರ್ ಅನ್ನ ಕೇಳುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಕೇಳುತ್ತೆ. ಅದನ್ನ ಕೊಡಿ. ನಿಮಗೆ ಪಾಸ್ವರ್ಡ್ ಅನ್ನ ಚೂಸ್ ಮಾಡೋದಕ್ಕೆ ಹೇಳುತ್ತೆ. ಒಂದು ಸ್ಟ್ರಾಂಗ್ ಅಲ್ಲಿ ಕೇಳಿದಾಗೆ ಆಲ್ಫಾಬೆಟ್, ನ್ಯೂಮೆರಿಕ್, ಸಿಂಬಲ್ಸ್ ಇವೆಲ್ಲ ಇರೋದನ್ನ ನೋಡಿ ಏನು ಕೊಡಿ, ನೀವು ಪಾಸ್ವರ್ಡ್ ಅನ್ನ ಕೊಡಿ. ಒಂದು ಪಾಸ್ವರ್ಡ್ ಅನ್ನ ಕೊಟ್ಟಾದ್ಮೇಲೆ ನಿಮ್ಗೆ ಏನಾಗುತ್ತೆ, ರಿಜಿಸ್ಟರ್ ಆಗ್ತೀರಿ. ನಿಮ್ದು ರಿಜಿಸ್ಟರ್ ಆದ್ಮೇಲೆ ನೀವು ಇನ್ನೂ ಆಧಾರ್ ಲಿಂಕ್ ಅನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಆಧಾರ್ ಲಿಂಕ್ ಅನ್ನ ಮಾಡೋದಕ್ಕೆ ಕೇಳುತ್ತೆ. ನೀವು ಆಧಾರ್ ನಂಬರ್ ಅನ್ನ ನಿಮ್ಮ ಪಾನ್ ಒಟ್ಟಿಗೆ ಲಿಂಕ್ ಮಾಡ್ಕೊಳ್ಳಿ. ಒಂದು ಸ್ಟೆಪ್ ಆಯ್ತು, ವೆರಿ ಸಿಂಪಲ್. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಚೂಸ್ ಹೌ ಯು ವಾಂಟ್ ಟು ಫೈಲ್. ಅಂದ್ರೆ 2 ಆಪ್ಷನ್ ಇರುತ್ತೆ. ಒಂದು ಆನ್ಲೈನ್ ಅಲ್ಲಿ ನೀವು ಏನ್ ಮಾಡ್ಬೋದು, ಫೈಲಿಂಗ್ ಮಾಡ್ಬೋದು. ಇನ್ನೊಂದು ಆಫ್ಲೈನ್ ಅಲ್ಲಿ. ಸೊ ಆಫ್ಲೈನ್ ಅಲ್ಲಿ ಅಂತ ಹೇಳಿದ್ರೆ, ಅಲ್ಲಿ ಫಾರ್ಮ್ ಅನ್ನ ನೀವೇ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಫಿಲ್ ಮಾಡಿ. ಎಕ್ಸೆಲ್ ಸೀಟು ಡೌನ್ಲೋಡ್ ಆಗುತ್ತೆ. ಅದನ್ನ ಫಿಲ್ ಮಾಡಿ ಮತ್ತೆ ನೀವು ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಆದ್ರೆ ಆನ್ಲೈನ್ ಅಲ್ಲಿ ಮಾಡೋದು ತುಂಬಾ ಈಸಿ. ನಾನು ಹೇಳ್ತೀನಿ, ಆಫ್ಲೈನಿಗೆ ಹೋಗೋ ನೆಸೆಸಿಟಿ ಎಲ್ಲೂ ಇಲ್ಲ. ಅದೇ ನಿಮಗೆ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡುತ್ತೆ. ಹಾಗಾಗಿ ಆನ್ಲೈನಲ್ಲಿ ಮಾಡೋದೇ
ತುಂಬ ಈಸಿ. ಸೊ ನೀವು ಎರಡನೇದ್ರಲ್ಲಿ ಆನ್ಲೈನಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂರನೇದು ಸೆಲೆಕ್ಟ್ ದ ರಿಕ್ವಿಸಿಟ್ ಫಾರ್ಮ್. ನಿಮಗೆ ಯಾವ ಫಾರ್ಮ್ ಬೇಕು ಆ ಫಾರ್ಮನ್ನು ಮೂರನೇ ಸ್ಟೆಪ್ಪಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ITR ಫಾರ್ಮ್ ನಾನು ಹೇಳಿದ್ನಲ್ವ, ITR 1 to ITR 7 ಯಾವ್ಯಾವ ಇನ್ಕಮ್ ಇರೋರು ಯಾವ್ಯಾವ ITR 1, ITR 2, ITR 3 ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಆ ರೀತಿ ಹೆಚ್ಚಿನವರು ITR 1 ಅಂದರೆ ಸ್ಯಾಲ್ರಿ, HP ಮತ್ತು ಅದರ್ ಸೋರ್ಸ್ ಇನ್ಕಮ್ ಇರೋರಾದರೆ ITR 1 ಅನ್ನು ಇಲ್ಲಿ ಏನು ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ITR 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ 4ನೇ ಸ್ಟೆಪ್ಪು ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿಯಾಗಿ ಇಟ್ಕೋಬೇಕು. ಏನು ಡಾಕ್ಯುಮೆಂಟು, ಪಾನ್ ನಂಬರ್ ಹೇಗೋ ಇರುತ್ತೆ ನಿಮ್ಮ ಹತ್ರ, ಅದರೊಟ್ಟಿಗೆ ಫಾರ್ಮ್ ನಂಬರ್ 16 ಅನ್ನು ಕೊಟ್ಟಿದ್ರೆ ಫಾರ್ಮ್ ನಂಬರ್ 16, ಇಂಟ್ರೆಸ್ಟ್ ಸ್ಟೇಟ್ಮೆಂಟ್ ಇದ್ದರೆ ಇಂಟ್ರೆಸ್ಟ್ ಸ್ಟೇಟ್ಮೆಂಟು, TDS ಬಗ್ಗೆ ಇನ್ಫಾರ್ಮೇಷನ್ನು, ಹೋಮ್ ಲೋನ್ ಇದ್ದರೆ ಅದ್ರ ಬಗ್ಗೆ, ನಿಮ್ಮ ಡೀಟೇಲ್ಸ್ ಆಫ್ ಇನ್ವೆಸ್ಟ್ಮೆಂಟು, ನೀವು ಇನ್ಶೂರೆನ್ಸ್ ಕಟ್ಟಿರೋದು, LIC ಕಟ್ಟಿರೋದು, ಇವೆಲ್ಲ ಏನು ಇನ್ಫಾರ್ಮೇಷನ್ ಇದೆ, ಮಕ್ಕಳದು ಟ್ಯೂಷನ್ ಫೀಸ್ ಕಟ್ಟಿರೋದು, ಪೋಸ್ಟ್ ಆಫೀಸಲ್ಲಿ ಹಣನ ಇಟ್ಟಿರೋದು, ಇವೆಲ್ಲ ಇನ್ಫಾರ್ಮೇಷನನ್ನು ನೀವು ರೆಡಿ ಇಟ್ಕೋಬೇಕು. ರೆಡಿ ಇಟ್ಕೊಂಡು 5ನೇ ಸ್ಟೆಪ್ಪು ತುಂಬ ಈಸಿ. ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿರುವ ಫಾರ್ಮ್ಸೇ ನಿಮಗೆ ಫಿಲ್ ಮಾಡೋ ಥರ ಡೈರೆಕ್ಟ್ ಮಾಡ್ತವೆ. ಅವೇ ಹೇಳ್ತಾ ಹೋಗ್ತವೆ ನೀವು ಇಂಥದ್ದನ್ನು ಫಿಲ್ ಮಾಡಬೇಕು, ಇಂಥದ್ದನ್ನು ಬಿಟ್ಟಿದ್ದೀರಿ ಈ ರೀತಿ ಫಿಲ್ ಮಾಡು ಅಂತ ಅದೇ ಹೇಳ್ತಾ ಹೋಗ್ತದೆ. ಅಷ್ಟು ಈಸಿ ಇದೆ. ಸೊ ಅಲ್ಲಿ ಏನು ಮಾಡ್ತಾ ಹೋಗೋದು, ಫಾರ್ಮನ್ನು ಫಿಲ್ ಮಾಡೋದು. ಎಲ್ಲ ಫಾರ್ಮನ್ನು ಫಿಲ್ ಮಾಡಿ ಪ್ರಿವ್ಯೂ ಸಬ್ಮಿಟ್ ಅಂತ ಕೊಡಬೇಕು. ಪ್ರಿವ್ಯೂ ಸಬ್ಮಿಟ್ ಅಂತ ಕೊಟ್ಟಾಗ ನೀವು ಫಿಲ್ ಮಾಡಿದ್ದನ್ನು ಎಲ್ಲ ತೋರಿಸ್ತದೆ, ಇನ್ಕ್ಲೂಡಿಂಗ್ ನಿಮ್ಮ ಅಕೌಂಟ್ ನಂಬರು, ನಿಮಗೆ ರಿಫಂಡ್ ಆಗೋದಾರೆ ಯಾವ ಅಕೌಂಟಿಗೆ ನಿಮಗೆ ಹಣ ರಿಟರ್ನ್ ಬರುತ್ತೆ, ಇದೆಲ್ಲದನ್ನು ನಿಮ್ಗೆ ಏನು ಮಾಡುತ್ತೆ ಅಲ್ಲಿ ತೋರಿಸ್ತದೆ. ನೀವು ಆ ಪ್ರಿವ್ಯೂ ಸಬ್ಮಿಟನ್ನು ಇನ್ನೊಮ್ಮೆ ಚೆಕ್ ಮಾಡಿಕೊಂಡು ಎಲ್ಲ ಸರಿ ಇದೆಯಾ ಅಂತ ನೀವೇನು ಮಾಡಿದ್ರೆ ಆಯಿತು, ಅಪ್ಲೋಡ್ ಕೊಟ್ಟರೆ ಆಯಿತು. ಸೊ ನಿಮ್ಮ ಕೆಲಸ ಅಲ್ಲಿಗೆ ಮುಗಿಯುತ್ತೆ. ಏನಾಗುತ್ತೆ, ಅದು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ಎಲ್ಲಿಗೆ ಅಪ್ಲೋಡ್ ಆಯಿತು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅಪ್ಲೋಡ್ ಆಯಿತು. ಅಪ್ಲೋಡ್ ಆದಮೇಲೆ ಒಂದು ವೆರಿಫೈ ITR V ಅಂತ ಇದೆ. ITR V ಅಂದರೆ ವೆರಿಫಿಕೇಷನ್ ಅಂತೇಳಿ, ಅಲ್ಲಿ ವೆರಿಫಿಕೇಷನನ್ನು ಮಾಡ್ತಾರೆ. ಈಗ ಅದು ಹೇಗೆ ವೆರಿಫಿಕೇಷನ್ ಅಂದರೆ, ಆ ವೆರಿಫಿಕೇಷನ್ ತುಂಬ ಈಸಿ ಇದೆ. ನಿಮ್ದು ಅಪ್ಲೋಡ್ ಆದಮೇಲೆ ಈ ವೆರಿಫಿಕೇಷನನ್ನು ನೀವಲ್ಲಿ ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಕೇಳುತ್ತೆ, ಹೇಗೆ ಆಧಾರ್ ವೆರಿಫಿಕೇಷನ್ ಮಾಡ್ತೀರೋ, ಆಧಾರ್ ನಂಬರ್ ಒಟ್ಟಿಗೆ ನೀವು ವೆರಿಫಿಕೇಷನ್ ಮಾಡ್ತೀರೋ, ಅಥವಾ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಒಟ್ಟಿಗೆ ವೆರಿಫಿಕೇಷನ್ ಮಾಡ್ತೀರೋ, ಅಥವಾ ನೀವೇ ಸಿಗ್ನೇಚರ್ ಹಾಕಿ ಕಳಿಸ್ಕೊಡ್ತೀರಾ ಅಂತ ಕೇಳುತ್ತೆ. ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ಆಧಾರ್ ವೆರಿಫಿಕೇಷನ್ನು ತುಂಬ ಈಸಿ ಆಗುತ್ತೆ. ನೀವು ಆಧಾರ್ ವೆರಿಫಿಕೇಷನ್ ಅಂತ ಕೊಟ್ಟು ಪ್ರೊಸೀಡನ್ನು ಕೊಟ್ಟರೆ ನಿಮ್ಮ ಆಧಾರ್ ಒಟ್ಟಿಗೆ ಲಿಂಕ್ ಆಗಿರುವಂತಹ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಒನ್ ಟೈಮ್ ಪಾಸ್ವರ್ಡ್ ಬರುತ್ತೆ. ಅದನ್ನು ನೀವಲ್ಲಿ ಒನ್ ಟೈಮ್ ಪಾಸ್ವರ್ಡನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ 1 ವರ್ಷದ ಈ ಫೈಲಿಂಗು ಮುಗಿಯುತ್ತೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಕೊಡುವಂತಹ ಇನ್ಫಾರ್ಮೇಷನ್ನು ಮುಗಿಯುತ್ತೆ. ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಜನರೇಟ್ ಆಗಿ ಇಮ್ಮಿಡಿಯೇಟ್ ಆಗಿ ನಿಮ್ಮ ಇಮೇಲಿಗೆ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಆಯಿತು. ಆ ಡೌನ್ಲೋಡ್ ಮಾಡಿದಾಗ ಅಲ್ಲಿ ಕೆಳಗಡೆ ಬರುತ್ತೆ, ಡು ನಾಟ್ ಸೆಂಡ್ ಟು CPC ಬೆಂಗಳೂರು. ನೀವು ಬೆಂಗಳೂರು CPC ಸೆಂಟ್ರಿಗೆ ಇದನ್ನು ಕಳಿಸೋ ನೆಸೆಸಿಟಿ ಇಲ್ಲ. ಯಾಕೆ ಕಳಿಸೋ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ರೆ, ನೀವು ಇದನ್ನು ಆಧಾರ್ ವೆರಿಫಿಕೇಷನ್ ಮಾಡಿದ್ದೀರಿ. ಅಕಸ್ಮಾತ್ ನೀವು ಇದನ್ನು ಆಧಾರ್ ವೆರಿಫಿಕೇಷನ್ ಮಾಡಿರ್ಲಿಕ್ಕೆ ನೀವು ಹಾಗೆ ಸಬ್ಮಿಟ್ ಕೊಟ್ರಿ ಅಂತ ತಿಳ್ಕೊಳ್ಳಿ, ಆವಾಗಲೂ ನಿಮಗೆ ಮೇಲ್ ಬಂದಿರುತ್ತೆ. ಆ ಅಕ್ನಾಲೆಜ್ಮೆಂಟನ್ನು ಡೌನ್ಲೋಡ್ ಮಾಡಿ ಅದನ್ನು ಪ್ರಿಂಟೌಟ್ ತೆಗೀರಿ. ಅದನ್ನು ಪ್ರಿಂಟೌಟ್ ತಕ್ಕೊಂಡು ಸೈನ್ ಹಿಯರ್ ಅಂತ ಒಂದು ಬಾಕ್ಸ್ ಇರುತ್ತೆ, ಅಲ್ಲಿ ನಿಮ್ಮ ಸಿಗ್ನೇಚರನ್ನು ಹಾಕಿ ಅದನ್ನು ವಿತಿನ್ 120 days ನೀವು CPC ಬೆಂಗಳೂರಿಗೆ ಆರ್ಡಿನರಿ ಪೋಸ್ಟಲ್ಲಿ ಕಳಿಸ್ಬೇಕು. ಇಷ್ಟು ಈಸಿಯಾಗಿ ಇನ್ಕಮ್ ಟ್ಯಾಕ್ಸ್ಗೆ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಾವು ರಿಟರ್ನನ್ನು ಫೈಲ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಜಸ್ಟ್ ಇವು 6 ಸ್ಟೆಪ್ಸನ್ನು ಫಾಲೋ ಮಾಡಿದರೆ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಇನ್ಕಮ್ ಟ್ಯಾಕ್ಸಿಗೆ ಸಬ್ಮಿಟ್ ಮಾಡಬಹುದು. ಹಾಗಾಗಿ ಇಲ್ಲಿ ತನಕ ಹೇಳಿರೋದು ಎಲ್ಲದೂ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಭಾಳ ತುಂಬ ಈಸಿಯಾಗಿ ನಾವು ಕಲ್ತಿದ್ದೀವಿ. ಇದನ್ನೆಲ್ಲ ಇನ್ನೊಮ್ಮೆ ತಾವು ನೋಡಿಕೊಂಡು ತುಂಬ ಈಸಿಯಾಗಿ ಅರ್ಥ ಆಗೋ ಥರನೇ ಹೇಳಿದ್ದೀನಿ. ಒಂದ್ಸಾರಿ ನೋಡ್ಕೊಳ್ಳಿ. ITR ಫಾರ್ಮ್ಸ್ ಬಗ್ಗೆ ಹೇಳಿದ್ದೀನಿ, ಅದು ಗೊತ್ತಾಗಿದೆ. ಈ ಫೈಲಿಂಗ್ ಪ್ರೊಸೀಜರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಅದನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಚೆನ್ನಾಗಿದ್ದನ್ನು ನಾವೆಲ್ಲರೂ ಕಲಿತಿದ್ದೀವಿ. ಹಾಗಾಗಿ ಇದನ್ನು ಮುಗಿಸುವ ಮೊದಲು ವಿದ್ಯಾರ್ಥಿಗಳಾದ ನಿಮಗೊಂದು ಮಾತು. ಇಲ್ಲಿ ನೋಡಿ ಏನಿದೆ ಹೇಳಿ. ಹೌದು, ಸ್ಟ್ರಗಲ್ ನೌ, ಎಂಜಾಯ್ ಲೇಟರ್. ಒಪ್ಪುತ್ತೀರಾ? ಒಪ್ಪಲೇಬೇಕಾದದ್ದು. ಹಾಗಾಗಿ ಈಗ ನೀವು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇಷ್ಟಪಟ್ಟು ಶ್ರಮವಹಿಸಿ ಶ್ರದ್ಧೆಯಿಂದ ವಿದ್ಯೆಯನ್ನು ಕಲಿತರೆ ನಿಮ್ಮ ಮುಂದಿನ ಜೀವನ ಸುಖಮಯ, ಸುಂದರ, ಸಂತೋಷ ಹಾಗೂ ನೆಮ್ಮದಿಯಿಂದ ತುಂಬಿರುತ್ತದೆ.
ಇಂತಹ ಅದ್ಭುತ ಬದುಕು ಎಲ್ಲರಿಗೂ ಬೇಕು. ಆದರೆ ಅದಕ್ಕೆ ಬೇಕಾದ ತಯಾರಿಯನ್ನು ನಾವೇ ನಮ್ಮ ಕೈಗಳಿಂದ ಮಾಡಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರು ಹೇಳುವಂತೆ, ನನ್ನ ಭವಿಷ್ಯ ನನ್ನ ಕೈಯಲ್ಲಿದೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಸೊ ಸ್ಟ್ರಗಲ್ ನೌ, ಎಂಜಾಯ್ ಲೇಟರ್. ಮೇ ಗಾಡ್ ಬ್ಲೆಸ್ ಯು ಆಲ್ ದ ವೆರಿ ಬೆಸ್ಟ್. ಶುಭವಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್.